ನಾವೆಲ್ಲರೂ ಕೂಡ ಶರಣು ಬಸವೇಶ್ವರರ ಒಂದು ಜೀವನ ದರ್ಶನವನ್ನು ಮಾಡ್ಕೊಂಡು ಬರಾಕತ್ತೀವಿ. ಸುಮಾರು ವರ್ಷಗಳಾಗ್ಯದ. ಆದ್ರೆ ಶರಣರ ನೆನಪಿರ್ಬೇಕು. ಅವ್ರು ಏನಂತ ತಿಳ್ಕೊಂಡ್ರೆ ಅವರ ಸ್ಮರಣೆ ಮಾಡಿದ್ರೆ ಸಾಕು, ಏನೆಲ್ಲ ಫಲ ಕೊಡುತ್ತದಂತ, ಏನೆಲ್ಲ ಫಲ ಕೊಡ್ತೈತೆ ಅಂತ, ಏನೆಲ್ಲ ಫಲ ಕೊಡುತ್ತದಂತ. ಅಂತ ಒಂದು ಫಲ ಏನಂತ ತಿಳ್ಕೊಂಡ್ರೆ ಶರಣು ಬಸವೇಶ್ವರರ ಜೀವನ ದರ್ಶನದೊಳಗದ, ಮಹಾತ್ಮರ ದರ್ಶನದೊಳಗದ ಅಂತ ಕರೀತಾರೆ. ದಾಸೋಹದ ಮನೆಯಲ್ಲಿ ಒಂದಿಷ್ಟು ಹುಡುಗರು ಇಲ್ಲೇ ಇಲ್ಲ, ರಮೇಶ್ ಅಲ್ಲಿ ಮ್ಯಾಲೆ ಅದ ಹುಡುಗರು ಏನ್ ಮಾಡ್ತಾವ ಬ್ಯಾಡ ಅಂತ ಹೇಳಿ ಸ್ವಲ್ಪ ಹೆಚ್ಚು ಕೊಡಿಸಿ ಮುಗಿತೆ ಕರ್ಕೊಂಡು ಒಂದಿಷ್ಟು ಹುಡುಗರು ಕರ್ಕೊಂಡು ಅಯ್ಯ ಬೀರ ಹೋಗ್ಲಿ ದಾಸೋಹದ ಮನೆ ಕಂತೂರು ಹೋರಿಲ್ಲ ಹೋಗಿ ಬರ್ರಿ ದಾಸೋಹದ ಮನ್ಯಾಗ. ಹಾ ಹೋಗಿ ಬರ್ರಿ, ಸ್ವಲ್ಪ ಜಲ್ದಿನ ಬರ್ರಿ, ಜಲ್ದಿ ಮುಗಿಸಿ ಮತ್ತೆ ಅತ್ತಾಗ ಓದಿರಿ, ಮತ್ತೆ ಹಿಡ್ಕೊಂಬರ್ಬೇಕು ನಿಮ್ಮನ್ನ. ಮತ್ತೆ ಇದ್ದಾರ ಹೋಗ್ಯಾರ ಅಂತ ಅಲ್ಲ, ಅವ್ರ ನಿಮ್ಮ ಮನೆ ಕರ್ಕೊಂಡು ಒಂದು 10 ನಿಮಿಷ ಮನೆ ಒಳಗೆ ಅಲ್ಲಿ ಮನೆ ಕರ್ಕೊಂಡು ಒಂದು 10 ನಿಮಿಷ. ಶರಣರ ಜೀವನ ದರ್ಶನ ನಾವೆಲ್ಲರೂ ಕೂಡ ಮಾಡಿಕೊಂಡು ಬರುವುದು ಸುಮಾರು ವರ್ಷಗಳ ಪರ್ಯಂತರ ನಡೆದು ಬಂದಿರುವಂತ ಈ ಪುರಾಣ ಇವತ್ತು 20 ದಿನಗಳ ನಡೆದು ಬಂದಿರುವಂತ ಪುರಾಣ ಇವತ್ತು ಮಹಾಮಂಗಲಗೊಳ್ಳುತ್ತೈತಿ. ಅದಕ್ಕೆ ಪುರಾಣ ಅಂತ ತಿಳ್ಕೊಂಡು ನೀವೆಲ್ಲರಿಗೂ ಕೇಳ್ಕೊಂಡ ಬಂದಿದ್ದೀರಿ. ಆದ್ರೆ ನೆನಪಲ್ಲಿ ಇರಬೇಕು, ಏನು ತಿಳ್ಕೋಬೇಕಾಗ್ಯದ ಅಂತ ತಿಳ್ಕೊಂಡ್ರೆ ಶರಣರು ಏನ ನಡ್ಕೊಂಡು ಹೋಗಿದ್ದಾರೆ ಅದರೊಳಗೆ ನಾವು ನಡೆದುಕೊಂಡು ಹೋಗೋದು. ಶರಣ ಬಸಪ್ಪನವರು ದಂಡರಾಯರ ಒಂದು ಮನೆಯಿಂದ ಮುಂದೆ ಕಲ್ಯಾಣ ಮಾರ್ಗವಾಗಿ ಹೊರಟ್ರಂತ. ಶರಣರು ಕಲ್ಯಾಣ ಮಾರ್ಗವಾಗಿ ಎಲ್ಲಿ ಹೊರಟರು ಅಂತ ತಿಳ್ಕೊಂಡ್ರೆ ಅವರಾದಿಯಿಂದ ಮುಂದೆ ಬೆಳಗುಂಪಿಗೆ ಹೋಗ್ತಾರೆ. ಬೆಳಗುಂಪಿಯ ಸೀಮೆ ಒಳಗ ಒಬ್ಬ ಸಾಕಷ್ಟು ನೋವುಗಳನ್ನ ದುಃಖಗಳನ್ನ ಹೊಂದಿರುವಂತ ಒಬ್ಬ ವ್ಯಕ್ತಿ ಅವತ್ತಿನ ದಿನಮಾನದಲ್ಲಿ ವೈದ್ಯರ ಜೊತೆಗಿನ ಕೂಡ ವೈದ್ಯರ ತೋರಿಸಿದ್ರು ಕೂಡ ಆರಾಮಾಗದಿರುವಂತ ರೋಗಕ್ಕೆ ತುತ್ತಾಗಿದ್ದ. ಆ ರೋಗವನ್ನ ಎಲ್ಲಾ ಕಡೆ ತೋರಿಸಿಕೊಂಡಿದ್ದ, ನಾಟಿ ವೈದ್ಯರನ್ನ ಹತ್ರ ತೋರಿಸಿಕೊಂಡಿದ್ದ, ಆದ್ರೂ ಆರಾಮಾಗಿರ್ಲಿಲ್ಲ. ಆದ್ರೂ ಕೂಡ ಆರಾಮಾಗದೇ ಇರತಕ್ಕಂಥ ರೋಗ ಕೊನೆಗೆ ಅವ ಏನಂತ ತೀರ್ಮಾನ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಅವ ಅಂತಾನೆ, ಇಷ್ಟೆಲ್ಲ ವೈದ್ಯರ ಜೊತೆಗೆ ನಾನು ತೋರಿಸ್ಕೊಂಡೆ, ಹಣ ಖರ್ಚಾಯಿತೆ ವಿನಃ ಹಣ ಖರ್ಚಾದ ಬಳಿಕ ನನಗೆ ಆರಾಮಾಗ್ಲಿಲ್ಲ. ಕೊನೆಗೂ ಕೂಡ ಸಾಕು, ಇದರ ನೋವ, ಇದರ ಬಾಧೆ, ಇದರ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ, ಸಾಕು ನನ್ನಪ್ಪ ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ, ಹಾಳ ಬಾವಿ ಒಳಗ ಬಿದ್ದು ಸಾಯ್ಬೇಕಂತ ತಿಳ್ಕೊಂಡು ಹೊರಟಿದ್ದಂತ. ಹಾಳ ಬಾವಿ ಒಳಗ ಬಿದ್ದು ಸಾಯ್ಬೇಕಂತ ತಿಳ್ಕೊಂಡು ಹೊರಟಿದ್ದ. ಆದ್ರ ಏನೋ ಗೊತ್ತಿಲ್ಲ. ಎಷ್ಟೋ ಮಂದಿ ನಾವೆಲ್ಲ ಅಂತಿರ್ತೀವಿ, ಸಾವಿನ ದಬಡೆಯಿಂದ ಎಷ್ಟೋ ಮಂದಿ ಪಾರಾದವ್ರು ಅದಾರ. ಯಾಕಂತ ತಿಳ್ಕೊಂಡ್ರೆ ಮಹಾತ್ಮರ ದರ್ಶನವಾಗ್ತದ. ಏನೋ ಒಂದು ಹಿಂದಿನ ಜನ್ಮದ ಪುಣ್ಯ, ನೀ ಮಾಡಿರುವಂತ ಒಂದು ಪುಣ್ಯದ ಘನಕಾರ್ಯದಿಂದ ಏನೋ ಗೊತ್ತಿಲ್ಲ, ನಿನ್ನಿಂದ ಏನೋ ಒಂದು ಕೆಲಸ ಆಗೋದಿರ್ತದ. ಆ ಕೆಲಸದ ನಿಮಿತ್ತವಾಗಿ ಏನಂತ ತಿಳ್ಕೊಂಡ್ರೆ ನಿನ್ನ ಆಯುಷ್ಯ ಮುಂದಕ್ಕೆ ಹೋಗ್ತಿರ್ತದ. ಆಗ ಹಾಳ ಬಾವಿ ಒಳಗ ಬಿದ್ದು ನಾನು ಸಾಯ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇನ್ನೇನು ಬಿದ್ದು ಸಾಯ್ಬೇಕು ನಾನಂತ ತಿಳ್ಕೊಂಡು ಅಂತಿರ್ತಾನೆ. ಅದ ಸಮಯದೊಳಗನೆ ಶರಣರು ಅದ ಮಾರ್ಗವಾಗಿ ಹೊರಟಿದ್ರಂತ. ಅದಾ ಸಮಯದೊಳಗ ಶರಣರು ಅದಾ ಒಂದು ಮಾರ್ಗದೊಳಗೆ ಹೊರಟಿದ್ರು. ಇನ್ನೇನು ಬಿದ್ದು ಸಾಯ್ಬೇಕು ಅನ್ನೋದ್ರೊಳಗಾಗಿ ಶರಣರು ಹೋಗಿ ಅವನನ್ನ ಹಿಡ್ಕೊಂಡ್ರಂತ.
ಅವಾಗವ ಅಂತಾನಂತ, ಬಿಡ್ರಿ ನನ್ನನ್ನ ಕೈ ಬಿಡಿ, ಯಾರು ಹಿಡ್ಕೊಂಡವರು ಅಂತ. ಬಿಡ್ರಿ ನನ್ನನ್ನ ಕೈ ಬಿಡ್ರಿ, ಯಾರು ನನ್ನ ಹಿಡ್ಕೊಂಡವ್ರು ಯಾರು ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಅವ್ರಂತಾನ, ಯಪ್ಪ ಯಾಕೆ ಹಾಳು ಬಾಯಿ ಒಳಗೆ ಬೆಳಕತ್ತೀರಿ ಯಪ್ಪ, ಯಾರು ನೀನಂತ ತಿಳ್ಕೊಂಡು ನನಗೂ ಗೊತ್ತಿಲ್ಲ, ನಾನು ಹಿಡ್ಕೊಂಡವನು. ಆದ್ರ ನನ್ನನ್ನು ಯಾಕೆ ನೀನು ತಡಿತೀಯ, ನನ್ನನ್ನು ಯಾಕೆ ನೀನು ಕಾಪಾಡ್ತೀಯ, ಬೇಡ ಬೇಡ ನನ್ನನ್ನು ಕೈ ಬಿಡು, ನಾನು ಹಾಳು ಬಾಯಿ ಒಳಗೆ ಬಿದ್ದು ಸಾಯ್ತೀನಿ ಅಂತ ತಿಳ್ಕೊಂಡು ಅಂದಾಗ ಅವರು ಅಂತಾರ, ನೋಡಪ್ಪ ಸಾವು ಅನ್ನೋದು ಎಲ್ಲರಿಗೂ ಒಂದಿನ ಬರ್ತೈತಿ, ಇವತ್ತ ನಾಳೆ ಬರುವಂತದ್ದು ಸಾವು. ಆದ್ರೆ ಒಂದಿಷ್ಟು ಸ್ವಲ್ಪ ತಡೆದುಕೊಂಡು ಸಾವು ಬರೋದ್ರಲ್ಲಿ ಬರ್ತಿರ್ತೈತಿ, ಯಾಕೆ ಸಾಯ್ತಿದಿ ಅನ್ನೋದನ್ನ ಸ್ವಲ್ಪ ಹೇಳರ ಸಾಯಿ ಅಂತ. ಹೌದಲ್ಲ? ಎಷ್ಟೋ ಮಂದಿ ಎಲ್ಲರಿಗೂ ಕೂಡ ಒಂದಿನ ಸಾವು ಬರ್ತದೆ, ನಮ್ಮಷ್ಟಕ್ಕೆ ನಾವ ಸತ್ತೀವಿ ಅಂತ ತಿಳ್ಕೊಂಡ್ರೆ ಆತ್ಮಹತ್ಯೆ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ನಮ್ಮಷ್ಟಕ್ಕೆ ನಾವ ಪ್ರಾಣ ತ್ಯಾಗ ಮಾಡಕ್ ಅಂತ ತಿಳ್ಕೊಂಡು ಅಂತಿರ್ತಾರೆ. ಎಷ್ಟೋ ಮಂದಿ ಏನಂತ ತಿಳ್ಕೊಂಡ್ರೆ ಆತ್ಮಹತ್ಯೆ ಅಂತ ತಿಳ್ಕೊಂಡು ಅಂತಾರ, ಪ್ರಾಣವನ್ನ ಏನಂತ ತಿಳ್ಕೊಂಡ್ರೆ ವಿಷ ಕುಡಿತಾರ, ನೇಣು ಹಾಕೊಳ್ತಾರ. ಆದ್ರೆ ನೆನಪಿರ್ಲಿ, ಅದೇನಂತ ತಿಳ್ಕೊಂಡ್ರೆ ಪ್ರಾಣ ಹತ್ಯೆ ಆತ್ಮಹತ್ಯೆ ಆಗ್ತದಲ್ಲ, ಅದು ಬಹಳಷ್ಟು ತಪ್ಪು ಕೆಲಸ ಅಂತ. ಸಾವು ಎಲ್ಲರಿಗೂ ಬರೋದೇ, ಯಾರನ್ನ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ ಸಾವು. ಎಲ್ಲರನ್ನೂ ಕೂಡ ಕರೆದುಕೊಳ್ಳುತ್ತದೆ. ಆದ್ರೆ ಸಾವು ಯಾವಾಗ ಬರ್ಬೇಕಂತ ತಿಳ್ಕೊಂಡು ಎಲ್ಲರಿಗೂ ಗೊತ್ತಿಲ್ಲ. ಯಾವಾಗಾದ್ರೂ ಬರ್ಬೋದು, ಅದು ಈಗಾದ್ರೂ ಇನ್ನ ಸ್ವಲ್ಪ ತಡೆದಾದ್ರೂ ಬರ್ಬೋದು, ನಾಳೆ ಬರ್ಬೋದು, ಇನ್ನ ವರ್ಷಗಳ ಪರ್ಯಂತರ ತಡೆದಾದ್ರೂ ಕೂಡ ಸಾವು ಬರ್ಬೋದು, ಇಲ್ಲ ಅಂತಲ್ಲ. ಆದ್ರ ಸಾವು ಬರುವುದನ್ನ ಶರಣರು ಏನಂತ ತಿಳ್ಕೊಂಡ್ರು, ಶರಣರು ಯಾವಾಗಾದ್ರೂ ಬಂದ್ರು ಸ್ವೀಕಾರ ಮಾಡ್ತಿದ್ರಂತ. ಆದ್ರೆ ಇಲ್ಲಿ ಅವು ಏನಂತ ತಿಳ್ಕೊಂಡ್ರೆ ಪ್ರಾಣ ಆತ್ಮಹತ್ಯೆ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರಲ್ಲ, ಅವಾಗ ಅವ್ರು ಶರಣರು ಹೇಳಿದ್ರಂತ, ಬೇಡಪ್ಪ ಯಾಕೆ, ಏನಾಗೈತಿ ನಿನಗೆ, ಅಂತ ಪರಿಸ್ಥಿತಿ ಅವ್ರು ಏನಾಗೈತಿ ನಿನಗೆ. ಅವಾಗ ಅವ್ರು ಅಂದ್ರಂತ, ಇಲ್ಲಪ್ಪ ಯಾರು ನಿನ್ನ ತಿಳ್ಕೊಂಡು ಗೊತ್ತಿಲ್ಲ, ಇಂಥ ಸಮಯದಾಗ ನೀ ಬಂದು ನನ್ನ ಪ್ರಾಣ ಕಾಪಾಡಕತ್ತಿ, ಆದ್ರೆ ನನ್ನ ಕಷ್ಟವನ್ನ, ನನ್ನ ದುಃಖವನ್ನ, ನನ್ನ ನೋವನ್ನ ನಿನ್ನ ಮುಂದೆ ಹೇಳ್ಕೊಳ್ಬೇಕು. ನಾನು ನನಗೆ ನೋವಾಗಿದೆ, ದುಃಖವಾಗಿದೆ, ನನಗಿರುವಂತ ಕಿವಿಯ ಶೂಲೆಯ ಕಡಿತದ ಬಾಧೆ ತಡೆದುಕೊಳ್ಳುವಂತ ಶಕ್ತಿ ನನಗಿಲ್ಲ, ಆ ನೋವನ್ನ ತಡೆದುಕೊಳ್ಳುವಂತ ಶಕ್ತಿ ನನಗಿಲ್ಲದಕ್ಕಾಗಿ ಈಗ ನಾನು ಬಾವಿಯೊಳಗೆ ಬಿದ್ದು ಸಾಯಕ್ ಹೊಂಟೀನಿ ಅಂತ ತಿಳ್ಕೊಂಡಂದಾಗ ಅವಾಗ ಅವರು ಅಂತಾರ, ನೋಡಪ್ಪ ಇಂಥ ಕೆಲಸ ಮಾಡಬಾರ್ದು ಅಂದ್ರು. ಹುಟ್ಟಿ ಬರುವುದಕ್ಕ ಒಂದೊಂದು ಸಾರೆ ಹುಲ್ಲು ಜನ್ಮವಲ್ಲ, ಇಲ್ಲಿ ಬಂದಿರುವ ಸಮಯದೊಳಗೆ ಅದನ್ನು ಅನುಭವಿಸಿ ಹೋಗಬೇಕು. ನಮಗೇನು ರೋಗಗಳು ಬರ್ತಾವ, ರೋಗ ಬಂದಿದ್ದೆಲ್ಲದೂ ಕೂಡ ನಾವು ಅನುಭವಿಸಿ ಹೋಗಬೇಕು ಶರಣರ. ಅದನ್ನು ಅನುಭವಿಸಲಾರ್ದ ಹಂಗ ಹೋದಿವಿ ಅಂತ ತಿಳ್ಕೊಂಡ್ರೆ ಅದು ಮುಂದಿನ ಜನ್ಮಕ್ಕೆ ನಮ್ಮ ಕಟ್ಟಿಟ್ಟು ಬುತ್ತಿ ಅಂತ ಹೇಳುತ್ತಾರೆ. ಯಾಕಂತ ತಿಳ್ಕೊಂಡ್ರೆ ಏನಾದ್ರೂ ನಾವು ನೋವದ, ನಮಗೆ ಹೊಟ್ಟೆ ನೋವದ, ಕಿವಿ ಸೂಲ್ಯದ ಅಂತ ತಿಳ್ಕೊಂಡು ನಾವೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿವಿ ಅಂತ ತಿಳ್ಕೊಂಡ್ರೆ, ಪ್ರಾಣವನ್ನ ಕಳ್ಕೊಂಡಿವಿ ಅಂದ್ರೆ ಮುಂದಿನ ಜನ್ಮದಾಗ ಗರ್ಭದಲ್ಲಿ ಇರುವಾಗಲೇ ಅದು ಬರ್ತೈತಿ ಅಂತ. ಗರ್ಭದಲ್ಲಿ ಇರುವಾಗಲೇ, ಹುಟ್ಟುವಾಗಲೇ ರೋಗಕ್ಕೆ ತುತ್ತಾಗಿ ಬರ್ತಾರಂತ, ರೋಗಕ್ಕೂ ತುತ್ತಾಗಿ. ಅದಕ್ಕೆ ಆ ರೀತಿ ಆಗೋದು ಬೇಡ. ಸಾವು ಬರುವಂತಿದ್ದರೆ ಅದು ಸಾಮಾನ್ಯವಾಗಿ ಬರಲಿ, ಅದು ಸಾಮಾನ್ಯವಾಗಿ ತನ್ನಷ್ಟಕ್ಕೆ ತಾನೇ ಯಾವಾಗಾದ್ರೂ ಬರಲಿ, ಆದ್ರೆ ಅದನ್ನ ಸ್ವೀಕಾರ ಮಾಡುವಂಥದ್ದು ಇರಬೇಕು ನಮಗೂ ನಿಮಗೆಲ್ಲರಿಗೆ ಅಂತಾರ. ಆದ್ರೆ ಶರಣರು ಹೇಳ್ತಾರ, ನೋಡಪ್ಪ ಅದು ನಿನ್ನ ಕರ್ಮ, ಆ ಅನುಭವಿಸಿ ಹೋಗ್ಬೇಕು. ಏನು ಮಾಡಿದ್ದು ಗೊತ್ತಿಲ್ಲ, ತಪ್ಪು ಮಾಡಿದ ಪಾಪದ ಕರ್ಮದಗಳ ಅನುಭವಿಸಿ ಹೋಗಬೇಕಪ್ಪ, ಅನುಭವಿಸಿ ಹೋಗೋದಕ್ಕೆ ಬಿಡಕ್ ಆಗಂಗಿಲ್ಲ, ನೀನು ಅನುಭವಿಸಿ ಹೋಗಬೇಕು ಅಂದ್ರಂತ. ಯಪ್ಪ ನನಗೆ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲದಕ್ಕಾಗಿ ಈಗ ನಾನು ಸಾಯುವುದಕ್ಕೆ ಹೊಂಟೀನಿ ಅಂತ ತಿಳ್ಕೊಂಡು ಅಂದಾಗ ಅವಾಗ ಶರಣರು ಕರೆದು ಹೇಳ್ತಾರಂತ, ಕುಂದರ್ಸಿದ್ರಂತ, ಒಂದಿಷ್ಟು ಸದ್ಬೋಧೆಗಳನ್ನ ಹೇಳಿದ್ರಂತ, ಸದ್ಗುಣಗಳನ್ನ ಹೇಳಿದ್ರಂತ. ಹೇಳಿದ ಬಳಿಕ ಅವಾಗ ಕಿವಿ ಒಳಗ ಗುರುಗಳು ಹೇಳಿರುವಂತ ಒಂದು ಮಾತು, ಗುರುಗಳು ಹೇಳಿರುವಂತ ಉಪದೇಶದ ಮಹಾಮಂತ್ರವನ್ನ, ಯಾವ ಕಿವಿಯ ಕಡಿತವನ್ನದ್ರೊಳಗಿತ್ತಲ್ಲ, ಆ ಕಿವಿಯ ಕಡಿತಿತ್ತಲ್ಲ, ಆ ಕಡಿದ ಒಳಗ ಆ ಮಹಾಮಂತ್ರವನ್ನ ಉಪದೇಶ ಮಾಡಿದ್ರಂತ. ಗುರುಗಳು ಹೇಳಿರ್ತಕ್ಕಂಥ ಮಹಾಮಂತ್ರ, ಶರಣರಿಗೆ ಕಲಿಕೇರಿ ಮರಳಾರಾಧ್ಯರು ಹೇಳಿರ್ತಕ್ಕಂಥ ಮಹಾಮಂತ್ರವನ್ನ ಮೂರು ಒತ್ತಗಳ ಪರ್ಯಂತರ ಲಿಂಗಾರ್ಚನೆಯನ್ನ ಮಾಡಿರ್ತಕ್ಕಂಥವರು. ಆ ತಪಸ್ಸಿನ ಶಕ್ತಿ, ಗುರುಗಳ ಒಂದು ತಪಸ್ಸಿನ ಶಕ್ತಿಯಿಂದ ಶರಣರಿಗೆ ಧಾರೆ ಎರೆದು ಬಂದಿತ್ತು. ಆ ಧಾರೆ ಎರೆದು ಬಂದಿದ್ದ ಬಳಿಕ ಬಾಲಪ್ಪ ಅಂತಕ್ಕಂಥವನು ಏನಂತ ತಿಳ್ಕೊಂಡ್ರ, ಕಿವಿಯ ಕಡಿತ ತಾಳಲಾರದೇನಂತಾನ, ನಾನು ಸಾಯ್ಬೇಕಂತ ತಿಳ್ಕೊಂಡಂತಿದ್ದ. ಆ ಸಾಯೋದ್ರೊಳಗೆ ಏನಂತ ತಿಳ್ಕೊಂಡ್ರ, ಪರಮ ಪಂಚಾಕ್ಷರಿ ಮಹಾಮಂತ್ರವನ್ನ ಕಿವಿ ಒಳಗೆ ಉಪದೇಶ ಮಾಡಿದ್ರಂತ. ಕಿವಿ ಒಳಗೆ ಉಪದೇಶ ಮಾಡಿದ್ರಂತ. ಉಪದೇಶ ಮಾಡಿದ ಬಳಿಕ ಸ್ವಲ್ಪ ಹೊತ್ತಗಳ ಆದ ಬಳಿಕ ಅವಾಗ ಹೇಳ್ತಾರಂತ ಶರಣರು, ಈಗ ಹಂಗೈದಪ್ಪ ಅಂತ ತಿಳ್ಕೊಂಡಂದಾಗ, ಯಪ್ಪ ಈಗ ಆರಾಮಾದಿನ ಅಂತ ತಿಳ್ಕೊಂಡಂತಾನ. ಯಪ್ಪ ಈಗ ಆರಾಮಾದಿನ ಅಂತ ತಿಳ್ಕೊಂಡಂದ್ರ ಅರ್ಥ ಏನು? ಮಹಾತ್ಮರು ಉಪದೇಶಾಮೃತವನ್ನ, ಮಹಾತ್ಮರು ಮಹಾಮಂತ್ರವನ್ನ
ಅನುಷ್ಠಾನ ತಪಸ್ಸಿನಿಂದ ಪಡೆದುಕೊಂಡಿರ್ತಕ್ಕಂಥದ್ದು ಅಂತಾರೆ. ಕಿವಿಯ ಶೂಲೆ ಆರಾಮಾಯ್ತಪ್ಪ ನನಗ ಅಂತ ತಿಳ್ಕೊಂಡ ಬಳಿಕ ಖುಷಿ ಪಡಕತ್ತಿದ, ಸಂತೋಷ ಪಡಕತ್ತಿದ. ಯಾರ ವೈದ್ಯರ ಹತ್ರ ಹೋದ್ರ ಬಳಿಕ, ನಾಟಿ ವೈದ್ಯರ ಹತ್ರ ಹೋದ್ರ ಬಳಿಕ ನನಗೂ ಆರಾಮಾಗದಿರ್ತಕ್ಕಂಥ ಒಂದು ರೋಗವನ್ನ ನೀ ಕಳೆದಿಯಪ್ಪ, ನೀನ್ ನನ್ನ ಪಾಲಿಗೆ ಇವತ್ತಿನಿಂದ ನನ್ನ ಪಾಲಿಗೆ ದೇವರು ನೀನು ಅಂತ ತಿಳ್ಕೊಂಡಂದನಂತ. ನನ್ನ ಪಾಲಿನ ದೇವರು ನೀನು ಅಂದಂತ. ಅವಾಗ ಅವರು ಯಪ್ಪ ಊರಾಗ ಹೋಗೋ ನಡಿ ಅಂತ ಕರೆದ್ರಂತ. ಊರೊಳಗ ಹಿರೇಮಠದ ಮಠ ಇತ್ತು, ಮಠದಾಗ ಕೂಡಿಸಿದ್ರಂತ. ಕೂಡಿಸಿದ ಬಳಿಕ ಒಂದು ಮಾತು ಹೇಳಿದಂತ, ಯಪ್ಪ ನಾನು ನನ್ನ ಕಿವಿಯ ಶೂಲಿಯನ್ನ ಹರಾಮ್ ಮಾಡಿದೆಪ್ಪ, ಕಿವಿಯ ಕಡಿತ ಹರಾಮಾಗ್ಯದ, ಅದಕ್ಕ ನಿನಗೇನಂತ ತಿಳ್ಕೊಂಡಂದ್ರಪ್ಪ ನನ್ನ ಮನಿ ಒಳಗ ಬಂಗಾರದ ಸರಿಗೆ ಐತೆಪ್ಪ, ಬಂಗಾರದ ಸರಿಗೆ ತಂದು ಕೊಡ್ತೀನಪ್ಪ ಅಂತ ತಿಳ್ಕೊಂಡು ಅಂದ್ ಏನ್ ಮಾಡಿದ, ಮನಿಗೆ ಹೋದಂತ. ಮನಿಗೆ ಹೋದ ಬಳಿಕ ಮನಿ ಒಳಗೆ ಏನಂತ ತಿಳ್ಕೊಂಡಂದ್ರೆ ಬಂಗಾರದ ಸರಿಗೆ ತರಾಕಂತ ತಿಳ್ಕೊಂಡು ಹೋಗ್ಯಾನ. ಬಂಗಾರದ ಸರಿಗೆ ತಗೊಂಡು ಇನ್ನೇನು ಬರಬೇಕು ಅಂತ ತಿಳ್ಕೊಂಡು ಅಂತಿದ್ದಂತ. ಆ ಬರಬೇಕಾದ್ರ ಅಣ್ಣ ತಮ್ಮಂದ್ರಂದ್ರಂತ ಏನಂತ ಅಂತ ತಿಳ್ಕೊಂಡಂದ್ರ, ಎಣ್ಣ ಏನದು ಒಯ್ಯೋದು ಅಂದ್ರಂತ. ಎಣ್ಣ ಏನದು ಒಯ್ಯೋದು ಅಂತ ತಿಳ್ಕೊಂಡಂದ ಬಳಿಕ, ಇಲ್ಲಪ್ಪ ಇಷ್ಟು ದಿನಗಳ ಪರ್ಯಂತರ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿಕೊಂಡೆ ಆರಾಮಾಗ್ಲಿಲ್ಲಪ್ಪ. ನಮ್ಮ ಹಿರೇಮಠದೊಳಗ ಒಬ್ರು ಶರಣರು ಬಂದಾರ, ಶರಣಬಸಪ್ಪನವ್ರು ಅಂತ ತಿಳ್ಕೊಂಡು ಬಂದಾರ. ಅವ್ರು ನನ್ನ ಕಿವಿ ಕಡಿತವನ್ನ ದೂರ ಮಾಡ್ಯಾರಪ್ಪ. ಅದರ ನೋವನ್ನ ನನಗ ತಾಳಾರ್ದೆ ನಾ ಸಾಯ್ಲಿಕ್ಕೆ ಹೋಗಿದ್ದೆ, ನನ್ನ ನೋವನ್ನ ದೂರ ಮಾಡ್ಯಾರಪ್ಪ, ಅದಕ್ಕೆ ಬಂಗಾರ ಸರಿ ತಂದು ಕೊಡ್ತೀನಂತ ಮಾತು ಕೊಟ್ಟು ಬಂದೀನಿ. ಅವ್ರಂದ್ರಂತ, ಕೊಡುವಂತಿದ್ದರೆ ಕೊಡು, ಆದ್ರೆ ನಿನ್ನ ಪಾಲಿಂದ ಅಷ್ಟ ಕೊಡು, ಆದ್ರೆ ನಮ್ಮ ಪಾಲಿಂದ ಅಷ್ಟ ಇಲ್ಲಿ ಬಿಟ್ಟು ಹೋಗು ಅಂದ್ರಂತ. ಇಲ್ಲೋ ಮಾತು ಕೊಟ್ಟು ಬಂದೀನಿ, ಶರಣರಿಗೆ ತಪ್ಪಾಕತಿ, ಅದಕ್ಕೆ ಹಂಗ ಮಾಡಕ್ ಬರಂಗಿಲ್ಲ. ಇಲ್ಲಪ್ಪ ಕೊಡುವ, ನಿನ್ನೇನು ಬೇಡ, ನಿನ್ನ ಪಾಲಿಂದ ಎಷ್ಟು ಬರ್ತೈತಿ ಅಷ್ಟ ಕೊಡು ನನಗೆ, ಆದ್ರೆ ನಮ್ಮ ಪಾಲಿಂದ ಇಲ್ಲೇ ಇಟ್ಟು ಹೋಗು. ಇಲ್ಲಪ್ಪ ನೀವು ಅಷ್ಟು ಕೊಡಂದ್ರೆ ಕೊಡ್ತಿಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡು ತಗೋರಪ್ಪ ಅಂತ ತಿಳ್ಕೊಂಡು ಕೊಟ್ರಂತ. ಯಾರು ತಮ್ಮನ ಕೈಯಾಗ ಕೊಟ್ರಂತ. ತಮ್ಮಗ ಯಾವಾಗ ಬಂಗಾರ ಸರಿಗೆ ಹಿಡ್ಕೊಂಡು ಬಳಿಕ ಅವನಿಗೆ ಕೂಡ ಕಿವಿಗೆ ಸೂಲಿ ಚಲುವಾತ. ಅವ ಅನ್ನಕತ್ತಿನಂತ, ಇದೇನಿದು ನನ್ನ ಕಿವಿ ಕಡೆಯಕತ್ತಲ್ಲ ಅಂತ ತಿಳ್ಕೊಂಡು ಅವ ತನ್ನ ಹೆಂಡತಿ ಕೈಯಾಗ ಕೊಟ್ಟಂತ. ಹೆಂಡತಿ ಕಿವಿ ಕಡೆಯಕತ್ತಂತ. ಹೆಂಡತಿ ತನ್ನ ಮನೆಯೊಳಗಿರ್ತಕ್ಕಂಥ ನೆಗಣಿ ಕೈಯಾಗ ಕೊಟ್ಲಂತ. ನೆಗಣಿ ಕಿವಿ ಕಡೆಯಕತ್ತು. ಆ ಹೆಣ್ಮಗಳು ತನ್ನ ಗಂಡನ ಕೈಯಾಗ ಕೊಟ್ಟಂತ. ತನ್ನ ಗಂಡನ ಕಿವಿ ಕಡೆಯಕತ್ತಂತ. ಶರಣರ ಒಂದು ಮಾತು ಇದರೊಳಗೆ ನಮ್ಗೆ ಅರ್ಥ ಮಾಡ್ಕೋಬೇಕು. ನಾವು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ, ಏನೋ ಒಂದು ಶರಣಬಸವೇಶ್ವರ ಜಾತ್ರೆ ನಡೆಯಕತ್ತದ, ಧಾರ್ಮಿಕ ಪುರಾಣ ಕಾರ್ಯಕ್ರಮ ನಡೆಯಕತ್ತದ, ಇಂಥ ಒಂದು ಕಾರ್ಯಕ್ರಮಕ್ಕ ನಾನು ಇಷ್ಟು ಭಕ್ತಿಯಿಂದ ದಾನ ಮಾಡಾಕತ್ತೀನಿ, ಈ ಭಕ್ತಿಯಿಂದ ದಾನ ಮಾಡ್ಬೇಕಾದ್ರ ಇಷ್ಟು ಪಟ್ಟಿ ಕೊಡಾಕತ್ತೀನಪ್ಪ, ಇಂಥದ್ದು ನಾನು ಬರ್ಸಾಕತ್ತೀನಿ ಅಂತ ತಿಳ್ಕೊಂಡು ಅನ್ನುವಂಥ ಸಮಯದೊಳಗ ಅವಾಗ ಅನ್ಬೇಕಂತೆ, ಚಲೋ ಮಾಡಿದಪ್ಪ ಅಂತ ತಿಳ್ಕೊಂಡು ಅನ್ಬೇಕಂತ. ಚಲೋ ಮಾಡಿದಪ್ಪ ಅಂತ ತಿಳ್ಕೊಂಡು ಹಿಂಗ ಅನ್ಬೇಕಂತ. ಇಲ್ಲಪ್ಪ 21,000 ರೂಪಾಯಿ ಕೊಡಾಕತ್ತೀನಿ ಪಟ್ಟಿ ಅಂತ ತಿಳ್ಕೊಂಡು ಅಂದಾಗ ಅವಾಗ ನೀವು ಭಾಳ ಚಲೋ ಮಾಡಿದಪ್ಪ, ತೇರಿಗೆ ಬಹಳ ಚಲೋ ಆಯ್ತು ನೋಡ್ದು ಅಂತ ತಿಳ್ಕೊಂಡು ಹಿಂಗ ಅನ್ಬೇಕಂತ. ಅದನ್ಯಾಕೆ ಕೊಡ್ತಿಲ್ಲ, ಅಷ್ಟೇ ಕೊಡ್ತಿದಿ, ಸಾಕಷ್ಟು ಮಂದಿ ಕೊಡಾಕತ್ತಾರ, ನೀವೊಬ್ಬನೇ ಕೊಡೋದ, ನೀವೊಬ್ಬನಲ್ಲೇ ಕೊಟ್ಟರೆ ಜಾತ್ರೆ ಕತ್ತಲ್ಲಿ ಸಾಕಲೇ ಅದ್ರ ತಿಳ್ಕೊಂಡು 11,000 ರೂಪಾಯಿ ಕೊಡು ಅಂತ ತಿಳ್ಕೊಂಡಂದ್ರ ಶರಣರ ನೆನಪಿರಲಿ. ಅವನಿಗೆ ಕೊಡುವಂತ ಸಮಯದೊಳಗೆ ಇನ್ನ 1,000 ರೂಪಾಯಿ ಹೆಚ್ಚಿಗೆ ಕೊಡಲೇ ಅಂತ ತಿಳ್ಕೊಂಡು ಹಿಂಗೆ ಹೇಳಿದ್ರಂದ್ರ ಅವನಿಗೆ ಬರುವಂತ ಪುಣ್ಯದೊಳಗ ನಿಮಗೆ ಅರ್ಧ ಪುಣ್ಯ ಬರ್ತೈತಿ. ಅಕಸ್ಮಾತ್ 21,000 ರೂಪಾಯಿ ಕೊಡು ಅಂತ ತಿಳ್ಕೊಂಡು ಹೇಳಿದಾಗ ಸಾಕಲೇ ಅದಷ್ಟೇ ಕೊಡ್ತಿದ್ವಿ, 11,000 ರೂಪಾಯಿ ಕೊಡು ಅಂತ ತಿಳ್ಕೊಂಡ್ರ ಅವನ ಅರ್ಧ ಪಾಪ ನಿಮಗೆ ಬರ್ತೈತಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಏನಂತ ಅಂತ ತಿಳ್ಕೊಂಡ್ರ ಶರಣರ ಸಂದೇಶ ಹಿಂಗದ. ಅದಕ್ಕೆ ಅಲ್ಲಿ ತಮ್ಮಗಳಿಗೆ ಏನಾಯ್ತು ಅಂತ ತಿಳ್ಕೊಂಡ್ರೆ ತಮ್ಮನ ಹೆಂಡ್ರಿಗೆ ಕಿವಿಡ್ ಕಡೆ ಕತ್ತು. ಇವತ್ತು ದುಃಖಿತನಾಗಿ ಶರಣಪ್ಪನವ್ರಿಗೆ ಮಾತು ಕೊಟ್ಟಿದ್ದೆ, ಬಂದು ಹಳಾಕತ್ತಿದ್ದಂತ. ಯಪ್ಪ ನಿನಗೆ ಮಾತು ಕೊಟ್ಟಿದ್ದೆ, ತಪ್ಪಾಯ್ತಪ್ಪ, ಶರಣರಿಗೆ ಮಾತು ಕೊಟ್ಟು ನಾನು ಹಿಂಗ ನಡೆಸ್ಕೊಟ್ಟಕ್ ಆಗ್ಲಿಲ್ಲ, ನನ್ನ ಮನೆಯಾಗ ತಮ್ಮಂದ್ರು ಎಲ್ಲರೂ ಹಿಂಗ ಅಂದ್ರು, ಅದಕ್ಕೆ ಬಿಟ್ಟು ಬಂದೀನಿ, ನೀ ಏನ್ ಚಿಂತೆ ಮಾಡಬೇಡ, ಸರಿಗೆ ಇಲ್ಲಿಗೆ ಬರ್ತಾಳ ಅಂದ್ರಂತ. ಅವ್ರು ಅಂದ್ರಂತ ಈ ಸರಿಗೆ ಅಲ್ಲಿಗೆ ಬರ್ತೈತಾಳ ಅಂತ ತಿಳ್ಕೊಂಡು ಅಂದಾಗ ಅವಾಗ ಸ್ವಲ್ಪ ಹೊತ್ತಾದ ಬಳಿಕ ಅವ್ರು ತಮ್ಮನ ಹೆಂಡ್ರು ಇಬ್ಬರು ಅಷ್ಟು 4 ಮಂದಿ ಅಲ್ಲಿಗೆ ಬಂದ್ರಂತ. ಬಂದು ಯಪ್ಪ ನಮಗ ಕಿವಿಯ ಕಡಿತ ಹಿಂಗ ಆಗಕತ್ತದ, ನಮ್ಮ ಅಣ್ಣವ್ರು ಹೇಳಿದ್ರು ಹಿಂಗ ಅಂತ ತಿಳ್ಕೊಂಡಂದ, ನಾವು ಅದಕ್ಕೆ ಅನಾನುಕೂಲ ಮಾಡಿದ್ವಿ, ತಡೆದದ್ದಕ್ಕಾಗಿ ನಮಗ ಆ ಕಿವಿಯ ಕಡಿತ ಆಗಕತ್ತದಪ್ಪ, ಆ ಕಿವಿಯ ಬಾಧೆ ನಮ್ಗೆ ತಡೆದುಕೊಳ್ಳೋಕೆ ಆಗ್ತಾ ಇಲ್ಲಪ್ಪ, ಈ ಸರಿಗೆ ಯಾವಾಗಲೂ ಕೂಡ ನಿನ್ನ ಪಾದಕ್ಕೆ ಸೇರ್ಲಿ ಅಂತ ತಿಳ್ಕೊಂಡು ಶರಣರ ಪಾದಕ್ಕೆ ಹಿಟ್ರಂತ. ಅವಾಗ ಶರಣರ ಆಶೀರ್ವಾದ ಮಾಡಿದ್ರಂತ, ಅವ್ರಿಗಿರುವಂತ ಕಿವಿಯ ಕಡಿತ ಹೋಯ್ತು ಅಂತ ಹೇಳ್ಕೊಂಡು ಬರ್ತಾರೆ. ಹಂಗ ನಾವೆಲ್ಲರೂ ತಿಳ್ಕೋಬೇಕೇನಂತ ತಿಳ್ಕೊಂಡು, ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ನಾವೆಲ್ಲರೂ ಮಾಡಾಕತ್ತೀವಿ ಅಂತ ತಿಳ್ಕೊಂಡ್ರೆ ಅದಕ್ಕೆ ಸಹಾಯ ಸಹಕಾರ ಬಹಳಷ್ಟು ಇರಬೇಕು. ಆ ಸಹಾಯ ಸಹಕಾರ ಇದ್ದಾಗ ಮಾತ್ರ ಅರ್ಧದಷ್ಟು ಪುಣ್ಯ ನಿಮಗೆ ಸಿಗುತ್ತದೆ, ಆ ಪುಣ್ಯ ನಿಮಗೆ ಸಿಗುತ್ತದೆ. ಇಲ್ಲ ಜೀವ ಕಾರುಣ್ಯ, ಶಿವ ಕಾರುಣ್ಯ, ಗುರು ಕಾರುಣ್ಯ ಅಂತ ಕರೀತಾರೆ. ಗುರುವಿನ ಕಾರುಣ್ಯ ಇತ್ತು, ಅವನು ಏನಂತ ತಿಳ್ಕೊಂಡಂದ್ರ ಮರಳಿ ಬದುಕಿದ ಅಂತ. ಮರಳಿ ಸಾಯುವಂತ ಮನುಷ್ಯನು ಕೂಡ
ಬದುಕಿದ ಅಂತಾರೆ. ಹಾಗೆ ಶರಣರು ಬೆಳಗುಂಪಿಯಿಂದ ಮುಂದೆ ನ್ಯಾವನೂರ ಹಳ್ಳದಿಂದ ಮುಂದೆ ಶರಣರು ಕಲ್ಯಾಣ ಮಾರ್ಗವಾಗಿ ಬಸವಪಟ್ಟಣದ ಮಾರ್ಗವಾಗಿ ಹೊರಟಿದ್ರು. ಬಸವಪಟ್ಟಣದ ಮಾರ್ಗವಾಗಿ ಹೋಗುವಂತ ದಾರಿ ಒಳಗ ಒಬ್ಬ ಮೂಕ, ಬಾಯಿಲ್ಲದ ಮೂಕ ಅಂದ್ರೆ ಗೊತ್ತಾಕೈತಲ್ಲ ನಿಮಗೆ? ಮೂಕ ಅಂದ್ರೆ ಹೆಂಗ್ ಮಾತಾಡತಾನ ಗೊತ್ತೈತಲ್ಲ? ಮೂಕನ ಮಾತು ಗೊತ್ತಾಕೈತೆ? ಮೂಕ ಅಂದ್ರೆ ಮೂಕ, ಮಾತಿಲ್ಲ, ಮಾತಾಡಕ್ ಬರಂಗಿಲ್ಲ, ಅದಕ್ಕೆ ಅವನಿಗೆ ಮೂಕ ಅಂತಾರೆ. ಹೌದಲ್ರಿ? ನಾವು ಮಾತಾಡಕ್ ಬಂದ್ರು ಚಲೋ ಮಾತು ಮಾತಾಡಂಗಿಲ್ಲ ನಾವು. ಅವ್ರ ಮೂಕರು ಇರ್ತಾರ, ಬಹಳ ಚಲೋ ಮಾತಾಡಮ್ಮ, ಅವ್ರೊಳಗ ಮನಸ್ಸು ಬಹಳ ಪವಿತ್ರ ಇರ್ತೈತಿ. ನಮಗ್ ಮಾತಾಡಕ್ ಬಂದ್ರು ಏನ್ ಅನಿಸ್ತೈತಿ ಗೊತ್ತನ್ರಿ? ಚಲೋ ಮಾತಾಡೋದಿಲ್ಲ ನಾವು ಅಷ್ಟ ಇಲ್ಲಿವರೆಗೆ. ನಮಗೇನ್ ಅನಿಸ್ತೈತಿ? ಮೂಕರ್ನ ಯಾಕೆ ಮಾಡ್ತಾನೆ ಅಂತ ತಿಳ್ಕೊಂಡ್ರ, ಅವರು ಇಂಥ ಕಾರ್ಯಕ್ರಮದೊಳಗೆ ಬಂದಾಗ ಬರೀ ಮನೆ ಸುದ್ದಿ ಮಾತಾಡಿದ್ರಂದ್ರ, ತಮ್ಮ ಸುದ್ದಿ ಮಾತಾಡಿದ್ರಂದ್ರ ಅದಕ್ಕೆ ಮೂಕರಾಗಿ ಹುಡ್ತೈತಿ. ಅಕಸ್ಮಾತ್ ಶಿವನಾಮ ಸ್ಮರಣೆ ಮಾಡ್ಲಿಲ್ಲ ಅಂದ್ರ ಮುಂದಿನ ಜನ್ಮದಾಗ ನಾವು ಮೂಕರಾಗಿ ಹುಡ್ತೀವಿ. ಮೂಕರ ಭಾಷೆ ಗೊತ್ತಾಕೈತಲ್ಲ? ಮೂಕ ಶ್ರೀಶೈಲ ಪಾದಯಾತ್ರೆ ಹೊಂಟಿದ್ದನ್ರಿ. ಯಾರು? ಮೂಕ ಶ್ರೀಶೈಲ ಪಾದಯಾತ್ರೆ ಹೊಂಟಿದ್ನಂತ. ಹೋಗ್ಬೇಕಾದ್ರ ಒಂದಿಷ್ಟು ಜನ, 7-8 ಜನ ಅವರು ಕೂಡ ಹೊಂಟಿದ್ರು. ಅವ್ರ ಜೊತೆಗೆ ಬಾಯಿ ಇಲ್ಲದವ ಮೂಕನು ಹೊಂಟಿದ್ದಂತ. ಹೋಗೋ ದಾರಿ ಒಳಗೆ ಏನಾಯ್ತು ಅಂತ ತಿಳ್ಕೊಂಡ್ರ, ಅವರೆಲ್ಲ ಬಹಳ ಚಂದಾಗಿ ಪದ ಹಾಡ್ಕೊಂತ ಹೊಂಟಿದ್ದಂತ. ಶ್ರೀಗಿರಿ ಮಲ್ಲಯ್ಯನ ಧ್ಯಾನ ಆದಿತ್ತು ಜನ್ಮ ಪಾವನ ಅಂತ ತಿಳ್ಕೊಂಡು ಎಲ್ಲರೂ ಇಟ್ಟು ಚಂದ ಹಿಂಗ ಅನ್ಕೋತ ಹೊಂಟಿದ್ರು ಪದ ಹಾಡ್ಕೊಂತ. ಆದ್ರೆ ಇವ ಏನ್ ಮಾಡಕ್ ಹೊಂತಿದ್ದ ಅಂತ ತಿಳ್ಕೊಂಡ್ರ, ಅವ್ರು ಏನ್ ಹಾಡ್ತಾರ ಅಂತ ತಿಳ್ಕೊಂಡು ಇವನಿಗೆ ಗೊತ್ತಿಲ್ಲ, ಸುಮ್ನೆ ಇವ ಅಂತಿದ್ದಂತ. ಏನಂತ? ಅಂತ ತಿಳ್ಕೊಂಡಂತಿದ್ದ. ಏನಂತಿದ್ದ? ಅಂತ ಹಿಂಗ ಅಂತಿದ್ದ. ಅವ ಏನ್ ಆಡ್ತಾರ ಅನ್ನೋದು ಅವ್ರಿಗೆ ಗೊತ್ತಿ. ಅವ್ರ ಪದ ಆಡ್ಕೊಂತ ಹೋಗಿದ್ರು, ಇವ ಅಂತ ಹಿಂಗ್ ಮಾಡ್ತಿದ್ದ. ಆದ್ರೆ ದಾರಿ ಒಳಗೆ ಹೋಗೋ ಮುಂದೆ ಏನಾಯ್ತು ಅಂತ ತಿಳ್ಕೊಂಡ್ರ, ಕೈಲಾಸದೊಳಗ ನೋಡಿದ್ರಂತ. ಯಾರೋ ಪರಮಾತ್ಮ ಪಾರ್ವತಿ ಇಬ್ರು. ಸ್ವಲ್ಪ ಮುಂದಕತ್ತ ಹೋಗಿ ಬರ್ಸ್ಕೊಂತ ಹೋರಿಲ್ಲ, ಮುಂದಕತ್ತ ಹೋಗಿ ಬರ್ಸ್ಕೊಂತ ಹೋರಿ ಹೇಳಿರ. ಅವರು ಬಾಯಿ ಇಲ್ದವ, ಅವ ಮೂಕ ಅಂತ ಮಾಡ್ತಿದ್ದ. ಮುಂದೆಲ್ಲ ಬಹಳ ಚಂದ ಪದ ಆಡ್ಕೊಂತ ಹೊಂಟಿದ್ರಂತ. ಹೋಗೋ ಮುಂದ ಪರಮಾತ್ಮ ಪಾರ್ವತಿ ಇಬ್ರು ಕೂತಿದ್ರಂತ. ಪಾರ್ವತಿ ಹಂದ್ಲಂತ, ಏನ್ರಿ ನಿಮ್ ಗಿರಿಗೆ ಹೊಂಟಾನ, ನಿಮ್ ಶ್ರೀಶೈಲಕ್ಕೆ ಹೊಂಟಾನ, ಒಂದಿಷ್ಟು ಬಾಯಿ ಕೊಡ್ರಲ್ಲ ಅವಾಗ ಅಂತ ತಿಳ್ಕೊಂಡಂದ್ರಂತ. ನಿಮ್ ಗಿರಿಗೆ ಹೊಂಟಾನ, ನಿಮ್ ಶ್ರೀಶೈಲಕ್ಕೆ ಹಿಂಗ್ ಹೊಂಟಾನ, ಬಾಯಿ ಕೊಡಲ್ಲ, ಪಾಪ ಅವ್ನು ಯಾಕೆ ಬಾಯಿ ಕಳೆದಿರಿ ಅಂತ ತಿಳ್ಕೊಂಡಂದ್ರಂತ. ನಿನಗ್ ಗೊತ್ತಿಲ್ಲ ಅವನ ಬಾಯಿ ಒಳಗ ಏನ್ ಮಾತಾಡ್ತಾನ ಅಂತ ತಿಳ್ಕೊಂಡು, ನಿನಗೇನು ಗೊತ್ತೈತಿ, ಅದಕ್ಕೆ ಬಾಯಿ ಕಳೆದಿನಿ, ಸುಮ್ನೆ ಇರ ನೀನ್ ಅಂತ ತಿಳ್ಕೊಂಡು ಅನ್ನೋದ್ರಾಗ ಏನಾಯ್ತು, ಕೊಟ್ಟರ ಕೊಡ್ರಿ ಅಂತ ತಿಳ್ಕೊಂಡು ಹಿಂಗ್ ಪಾರ್ವತಿ ಹಠ ಹಿಡ್ದಂತ. ಆಯ್ತು ಬಿಡು ಮರ, ಯಾವಾಗ ನೀ ಹೇಳಕತ್ತಿ ಅಂದ ಬಳಿಕ ಆತ ಅಂತ ತಿಳ್ಕೊಂಡು ಹಿಂಗ ಅಲ್ಲೇ ನಿಂತ್ಕೊಂಡು ತೀರ್ಥ ಪ್ರೋಕ್ಷಣೆ ಮಾಡಿದಂತ. ತೀರ್ಥ ಪ್ರೋಕ್ಷಣೆ ಮಾಡಿದ ಬಳಿಕ ಅವಾಗ ಯಾವಾಗ ತಲೆ ಮ್ಯಾಗ ತೀರ್ಥ ಪ್ರೋಕ್ಷಣೆ ಬಿತ್ತಲ್ಲ, ಬೀಳತೊಡನ ಅವ ಏನಂದ, ಯಾವನ್ಲಿ ಅವ ನೀರುಗ್ಗಿದವ ಅಂದ. ಯಾವಲ್ಲಿ ಅವ ನೀರುಗ್ಗಿದವ ಅಂದ. ಇದು ಬೇಕಾಗಿತ್ತನ ನನಗ ಅಂದವ, ಇದು ನನಗ್ ಬೇಕಾಗಿತ್ತನ. ಅದಕ್ಕ ಪರಮಾತ್ಮ ಏನಂತ ತಿಳ್ಕೊಂಡ್ರೆ, ನಮಗ ಬಾಯಿ ಕೊಟ್ಟಿರೋದು ಶಿವನಾಮ ಸ್ಮರಣೆ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ 1000 ಹುಳ ಹುಟ್ಟದ ದೇವ ಅಂತ ಕರೆದ್ರು. ಬಾಯಿಲ್ಲ ಅಂತ ತಿಳ್ಕೊಂಡ್ರೆ ಶರಣರು ಏನ್ ಮಾಡ್ತಾರ, ಬಾಯಿಯನ್ನು ಕೊಟ್ರು ಅಂತಾರ. ಬಾಯಿಯನ್ನು ಕೊಟ್ರು, ಶರಣರ ಒಂದು ಹಸ್ತಸ್ಪರ್ಶದಿಂದ ಒಂದಿಷ್ಟು ಕಿವಿ ಒಳಗ ಮಂತ್ರವನ್ನ ಊದಿದ್ರು, ಬಾಯಿ ಕೊಟ್ರು ಅಂತ ತಿಳ್ಕೊಂಡು ಹೇಳ್ಕೊಂಡು ಮುಂದೆ ಶರಣರು ಏನ್ ಮಾಡ್ತಾರ, ಬಾಯಿ ಇಲ್ಲದವನಿಗೆ ಬಾಯಿಯನ್ನ ಕೊಟ್ಟು ನ್ಯಾವನೂರ ಹಳ್ಳದಿಂದ ಬಸವಪಟ್ಟಣ ಮಾರ್ಗವಾಗಿ ಅಲ್ಲಿರುವಂತ ಶಿವರಾತ್ರಿ ಪುರಾಣವನ್ನ ಮಂಗಲ ಮಾಡಿಕೊಂಡು ಮುಂದೆ ಅವ್ರು ಏನ್ ಮಾಡ್ತಾರ, ಪರ್ವತಾಬಾದಿಗೆ ಹೋದ್ರು. ಪರ್ವತಾಬಾದಿನೊಳಗೆ ಹೋದ ಬಳಿಕ ಪರ್ವತಾಬಾದಿನೊಳಗೆ ಭಯಂಕರವಾದ ಬರಗಾಲ ಬಂದಿತ್ತು. ಆ ಬರಗಾಲದೊಳಗೆ ಏನಂತ ತಿಳ್ಕೊಂಡು ಜನ ಎಲ್ಲ ತತ್ತರಿಸಿ ಹೋಗಿದ್ರು. ಯಾಕಂತ ತಿಳ್ಕೊಂಡ್ರೆ, ಊರೊಳಗ ವಯಸ್ಸಿನ ಹುಡುಗರು, ಸಣ್ಣ ಸಣ್ಣ ಮಕ್ಕಳು ಬಿಟ್ರು, ಮುದುಕನ ಬಿಟ್ಟು ಏನ್ ಮಾಡಿ ತಿಳ್ಕೊಂಡ್ರೆ ಎಲ್ಲರೂ ಊರ್ ಬಿಟ್ಟ ಹೋಗಿದ್ರಂತ. ಮನೆಯ ಊರೊಳಗೆ ಯಾರೇ ಇರ್ಲಿಲ್ಲಂತ. ಜನ ಅನ್ನಕತ್ತಿದ್ರಂತ, ಇಂಥ ಒಂದು ಬರಗಾಲ ನಮ್ಮೂರಿಗೆ ಎಂಥ ಬರಗಾಲ ಬಂತಲ್ಲ ಅಂತ ತಿಳ್ಕೊಂಡು ಹಿಂಗ ಅನುಭವಿಸಕತ್ತಿದ್ರಂತ ಎಲ್ಲರೂ. ಆದ್ರ ಅವರೆಲ್ಲರೂ ಹಿಂಗ ಅನುಭವಿಸ್ಬೇಕಾದ್ರೆ ಶರಣರು ಪರ್ವತಾಬಾದಿನೊಳಗೆ ಹೋಗಿ ಪಾದ ಇಟ್ರು. ಶರಣರು ಪರ್ವತಾಬಾದಿನೊಳಗೆ ಪಾದವನ್ನು ಇಟ್ಟ ಬಳಿಕ ಅವಾಗ ಏನಂತ ತಿಳ್ಕೊಂಡ್ರೆ, ಶರಣರ ನೆನಪಿರ್ಲಿ, ಶರಣರು ಏನು ಕೆಲಸ ಮಾಡಿದ್ರು, ಎಂತ ಕೆಲಸ ಮಾಡಿದ್ರು ಅಂತ ತಿಳ್ಕೊಂಡ್ರೆ, ಶರಣ ಬಸವೇಶ್ವರರು ಆ ಊರೊಳಗೆ ಎಲ್ಲಾ ಕಡೆ ತಿರುಗಾಡಿದ್ರಂತ. ಪ್ರತಿಯೊಂದು ಮನೆ ಮುಂದೆ ಎಲ್ಲಾ ತಿರುಗಾಡಿದ್ರಂತ. ಆದ್ರೆ ವಯಸ್ಸಿನ ಮಕ್ಕಳಲ್ಲಿ ಏನಂತ ತಿಳ್ಕೊಂಡ್ರ ಕಳೆ ಇರ್ಲಿಲ್ಲಂತ. ಎಂದೋ ಊಟ ಮಾಡಿದವರ ಆಗಿತ್ತಂತ, ಎಂದೋ ಉಂಡವರ ಆಗಿತ್ತಂತ, ಮುಖದಲ್ಲಿ ಕಳೆ ಇಲ್ಲ.
ಆವಾಗ ಅವರೆಲ್ಲ ಕಡೆ ತಿರುಗಾಡಿ ನೋಡಾಕತ್ತಿದ್ರು, ಏನಪ್ಪಾ ಪರಮಾತ್ಮನೇ ಎಂಥ ಬರಗಾಲವನ್ನ ತಂದು ಹೊಡ್ಡಿದ್ಯಲ್ಲ ಈ ಊರೊಳಗ ಅಂತ ತಿಳ್ಕೊಂಡು ಏನ್ ಮಾಡ್ತಾರ, ಇದ್ದವರ ಹತ್ರ ತಾವೇ ಸ್ವತಃ ಹೋಗಿ ಜೋಳಿಗೆಯನ್ನ ಹಿಡಿದುಕೊಂಡು ಸ್ವತಃ ಜೋಳಿಗೆ ಹಿಡ್ಕೊಂಡು ಎಲ್ಲಾ ಕಡೆ ಮನೆಗೆಲ್ಲ ಕಡೆ ಹೋಗಿ ತಿರುಗಾಡಿ ಜೋಳ ತಗೊಂಡು ಬಂದ್ರಂತ. ಜೋಳ ತಗೊಂಡು ಬಂದು ಬೀಸಿದ್ರಂತ. ಬೀಸಿ ಏನ್ ಮಾಡ್ತಾರ, ಸಂಗಟಿ ಮಾಡಿದ್ರಂತ. ಸಂಗಟಿ ಮಾಡಿ ಸಾರು ಮಾಡಿದ್ರಂತ. ಮನೆಗೆ ಎಲ್ಲರಿಗೆ ಹೇಳಾಕತ್ತಿರಪ್ಪ, ಪ್ರಸಾದ ತಯಾರಾಗಿದ, ಎಲ್ಲರೂ ಬರ್ರಿಪ್ಪ ಅಂತ ತಿಳ್ಕೊಂಡು ಮನೆಗೆ ಎಲ್ಲರೂ ಹೋಗಿ ಮನೆಗೆ ಎಲ್ಲರೂ ಕರ್ಕೊಂಡು ಬಂದು ಪ್ರಸಾದ ಮಾಡಸಾಕತ್ತಿದ್ರಂತ. ಅವಾಗ ಅವ್ರು ಅನ್ನಕತ್ತಿದ್ರು, ಊರೊಳಗ ಪರ್ವತಾಬಾದಿನೊಳಗೆ ಇರುವಂತ ಜನ, ಏನಪ್ಪ ನಮ್ಮ ಊರಿಗೆ ಬಂದಿರತಕ್ಕಂಥವನು ಅಂತಿಂತವನಲ್ಲ, ಇವನು ನಮ್ಮ ಊರಿಗೆ ಬಂದಿರತಕ್ಕಂಥವನು ನಮ್ಮ ನಡೆದಾಡುವ ದೇವರು, ಮಾತನಾಡುವ ದೇವರಾಗಿರ್ತಕ್ಕಂಥವನು. ಯಾಕಂತ ತಿಳ್ಕೊಂಡ್ರೆ ನಮ್ಮ ಊರಿಗೆ ಬಂದಿರುವಂತ ಬರಗಾಲ, ನಮ್ಮ ಊರಿಗೆ ಬಂದಿರತಕ್ಕಂಥ ದುಃಖವನ್ನ ದೂರ ಮಾಡಿರ್ತಕ್ಕಂಥ ಮಹಾಮಹಿಮನಿವನು. ಇವನು ಏನಂತ ತಿಳ್ಕೊಂಡ್ರೆ ಸುಮಾರು ವರ್ಷಗಳ ಪರ್ಯಂತರ ಪರ್ವತಾಬಾದಿನೊಳಗಿದ್ದ, ಸುಮಾರು ವರ್ಷಗಳ ಪರ್ಯಂತರ. ಯಾಕಂತ ತಿಳ್ಕೊಂಡ್ರೆ ಶರಣರ ಒಂದು ಮಾತು ನೆನಪಿರಲಿ, ಅಲ್ಲಿರ್ತಕ್ಕಂಥವರು ಶರಣ ಬಸವೇಶ್ವರರು, ಅಲ್ಲಿರ್ತಕ್ಕಂಥ ಬಂಧುಗಳು ಅವ್ರು ಯಾರು ಕೂಡ ಅಲ್ಲ, ಅವರ ರಕ್ತ ಸಂಬಂಧಿಕರು ಯಾರೂ ಅಲ್ಲ. ಆದ್ರೂ ಕೂಡ ಅವರು ಅಷ್ಟು ವರ್ಷಗಳ ಪರ್ಯಂತರ ಆ ಊರಿನೊಳಗೆ ಭಿಕ್ಷಾ ಬೇಡಿ ಜೋಳವನ್ನ ತಂದು ಸಂಗಟಿಯನ್ನ ಮಾಡಿ ಸಾರು ಮಾಡಿ ಎಲ್ಲರಿಗೂ ಉಣಿಸ್ಬೇಕಾದ್ರೆ ಏನಾಗಿತ್ತು, ಅವ್ರು ಚಿಗಪ್ಪಿದ್ದಿಲ್ಲ, ದೊಡ್ಡಪ್ಪಿದ್ದಿಲ್ಲ, ಮಾವಿದ್ದಿಲ್ಲ, ಆತ್ತಿದ್ದಿಲ್ಲ, ಯಾರ್ಯಾರು ಇರ್ಲಿಲ್ಲ. ಅವರು ಯಾರು ಇಲ್ಲದಂತೆ ಇರ್ತಾರೆ, ರಕ್ತ ಸಂಬಂಧಿಕರು ಯಾರೂ ಅಲ್ಲ. ಆದ್ರೆ ಅವರು ಯಾರು ಇಲ್ಲದೆ ಇರ್ತಕ್ಕಂಥ ಸಮಯದೊಳಗ ಇವರೆಲ್ಲರೂ ಕೂಡ ನನ್ನವರು ಅನ್ನುವಂಥದ್ದು ಭಾವನೆ ಶರಣರಲ್ಲಿ ಇತ್ತು. ಇವರು ನನ್ನವರು ಅನ್ನುವಂಥ ಭಾವನೆ ಶರಣರಲ್ಲಿ ಇತ್ತು ಅಂತ ತಿಳ್ಕೊಂಡು, ಅದಕ್ಕಾಗಿ ಶರಣರು ಏನಂತ ತಿಳ್ಕೊಂಡ್ರೆ ಶರಣರು ದುಃಖವನ್ನ ದೂರ ಮಾಡಿರ್ತಕ್ಕಂಥವರು. ಶರಣರು ಅಂತಿಂತವರಲ್ಲ, ಶರಣರು ಆ ನೋವನ್ನ ದೂರ ಮಾಡಿರ್ತಕ್ಕಂಥವರು, ಕಷ್ಟಗಳನ್ನ ದೂರ ಮಾಡಿರ್ತಕ್ಕಂಥ ಮಹಾಮಹಿಮರಾಗಿರ್ತಕ್ಕಂಥವರು ಶರಣ ಬಸವೇಶ್ವರರು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರ. ಅಂತ ಒಂದು ಪರಮ ಪೂಜ್ಯರಾಗಿರುವಂತ ಶರಣರು ಅಂತ ತಿಳ್ಕೊಂಡಂತಾರ. ಹಾಗಾಗಿ ನಾವೆಲ್ಲರೂ ಏನಂತ ತಿಳ್ಕೊಂಡ್ರೆ ತಿಳಿದುಕೊಳ್ಳಬೇಕು. ಏನಂತ ಅಂತ ತಿಳ್ಕೊಂಡ್ರೆ ಶರಣ ಬಸವೇಶ್ವರರು ಬರಗಾಲ, ಆ ಬರಗಾಲ ಬಂದಿರುವಂತ ಸಮಯದೊಳಗೆ ಬರಗಾಲವನ್ನ ದೂರ ಮಾಡಿರ್ತಕ್ಕಂಥ ಶರಣರು ಅಂತ ಕರ್ಕೊಂಡು ಬರ್ತಾರೆ. ಯಾಕೆ ಅಂತ ತಿಳ್ಕೊಂಡ್ರೆ ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಂಗೆ ಬಂಧನ ಉಂಟೆ ಎನ್ನುವ ಹಾಗೆ ಶರಣರು ಸುಖಕ್ಕೆ ಸಬ್ ಸಾತ್ ದುಃಖಮೇ ನಾ ಕೋಹಿ ಅಂತ ಕರ್ಕೊಂಡು ಬರ್ತಾರೆ. ಸುಖದಲ್ಲಿ ಬಂಧುಗಳು ಎಲ್ಲರೂ ಬರ್ತಾರೆ, ಆದ್ರೆ ದುಃಖದಲ್ಲಿ ಯಾರೂ ಕೂಡ ಬರುವುದಿಲ್ಲ. ನಮಗೆ ದುಃಖ ಬಂದೈತೆ ಅಂದ್ರೆ ಯಾರೋ ಬರಲ್ಲ, ಕಷ್ಟ ಬಂದೈತೆ ಅಂದ್ರೆ ಯಾರೋ ಬರುವುದಿಲ್ಲ. ಆದ್ರೆ ಸುಖ ದುಃಖದಲ್ಲಿ ಎರಡೂ ಸಮವಾಗಿ ನೋಡ್ತಕ್ಕಂಥವ್ರು ಯಾರಾದ್ರೂ ಇದ್ರ ಅದು ಮಹಾತ್ಮರು ಅಂತ ಕರ್ಕೊಂಡು ಬರ್ತಾರ. ಅಂತ ಮಹಾತ್ಮರು ನಮ್ಮ ಶರಣು ಬಸವೇಶ್ವರರು ಪರ್ವತಾಬಾದಿನೊಳಗೆ ಬಂದಿರತಕ್ಕಂತ ದುಃಖವನ್ನ ದೂರ ಮಾಡಿರ್ತಕ್ಕಂಥವರು, ಪರ್ವತಾಬಾದಿನೊಳಗೆ ಬಂದಿರತಕ್ಕಂಥ ಬರಗಾಲವನ್ನ ನೀಗಿಸಿದ. ಎಲ್ಲರೂ ಹೇಳಕತ್ತಿದ್ರಂತ, ನಮ್ಮ ಊರಿಗೆ ಬಂದಿರತಕ್ಕಂಥ ನಡೆದಾಡುವ ದೇವರು, ಮಾತನಾಡುವ ದೇವರು ಯಾರಾದ್ರೂ ಇದ್ರ ಅದು ನಮ್ಮಪ್ಪ ಶರಣ ಬಸವ ಅಂತ ತಿಳ್ಕೊಂಡು ಎಲ್ಲರೂ ಅನ್ನಕತ್ತಿದ್ರಂತ. ನಮ್ಮಪ್ಪ ಶರಣ ಬಸವ ನಮ್ಮ ಕಷ್ಟವನ್ನ ದೂರ ಮಾಡ್ಯಾನ, ನಮಗೆಲ್ಲರಿಗೆ ಅನ್ನ ಹಾಕ್ಯಾನ, ನಮಗ ಅನ್ನ ಇಲ್ಲದ ಸಮಯದೊಳಗೆ ಅನ್ನವನ್ನ ನೀಡಿರ್ತಕ್ಕಂಥ ನಮ್ಮಪ್ಪ ಶರಣ ಬಸವದಾನ. ಇಂಥ ದೇವರನ್ನ ಬಿಟ್ಟು ನಮಗೆ ಎಲ್ಲಿ ದೇವರು ಸಿಗಲಿಲ್ಲ. ನಮಗೆ ದೇವರು ಅಂತ ತಿಳ್ಕೊಂಡ್ರೆ ನಡೆದಾಡುವ ದೇವರು ಅಂತ ತಿಳ್ಕೊಂಡ್ರಂತ. ಅಂತ ಒಬ್ಬರು ದೇವರನ್ನ ಕಂಡವರು ಪರ್ವತಾಬಾದಿನೊಳಗ ಅಂತ ತಿಳ್ಕೊಂಡು ಕೇಳಿಕೊಂಡು ಬರ್ತಾರೆ. ಹಾಗಾಗಿ ಅಂತ ಶರಣರು ಈ ನಾಡಿನೊಳಗ ಹಾಗೆ ಪರ್ವತಾಬಾದಿನಿಂದ ಅಲ್ಲಿ ಒಬ್ಬ ಸಂತನಾಗಿರ್ತಕ್ಕಂಥವರು ಅಲ್ಲಿ ಸಾಕಷ್ಟು ವ್ಯಾಪಾರ ಮಾಡ್ತಿದ್ದ. ಬಹಳಷ್ಟು ದಿನಗಳ ಪರ್ಯಂತರ ಬರ್ತಿದ್ದ, ಹೋಗ್ತಿದ್ದಂತ. ಬರೋದು ಹೋಗೋದು ಇರುವಂತ ಸಮಯದೊಳಗನೆ ಸಾಕಷ್ಟು ಬರ್ತಿದ್ದ. ಅಲ್ಲಿರುವಂತ ದೊಡ್ಡಪ್ಪ ಗೌಡ್ರು ಅಂತ ತಿಳ್ಕೊಂಡು ಆ ದೊಡ್ಡಪ್ಪ ಗೌಡ್ರು ವ್ಯಾಪಾರ ಮಾಡ ಒಂಟಿ ಎತ್ತಿನ ಮೇಲೆ ಜೋಳದ ವ್ಯಾಪಾರ ಮಾಡ್ತಿದ್ದ. ಆ ಒಂಟಿ ಎತ್ತಿನ ಮೇಲೆ ಜೋಳದ ವ್ಯಾಪಾರ ಮಾಡ್ಕೋತ ಇರುವಂತ ಸಮಯದೊಳಗ ಆ ದೊಡ್ಡಪ್ಪ ಗೌಡ್ರು ಅಂತಾರ, ನಮ್ಮೂರಿಗೆ ಶರಣರನ್ನ ಕರ್ಕೊಂಡು ಹೋಗಬೇಕಂತ ತಿಳ್ಕೊಂಡಂದ. ನಮ್ಮೂರು ಶರಣರು ಕರ್ಕೊಂಡು ಹೋಗಬೇಕಂತ ತಿಳ್ಕೊಂಡು ಯೋಚನೆ ಮಾಡಿದಂತ. ಅವಾಗ ಒಂದಿನ ಕೇಳಿದ್ರಂತ, ಯಪ್ಪ ನಮ್ಮೂರಿಗೆ ಹೋಗೋಣ್ರಿ ಅಂತ. ನಮ್ಮೂರಿಗೆ ಹೋಗೋಣ ಅಂತ ತಿಳ್ಕೊಂಡಂದ ಬಳಿಕ ಅವ್ರು ಅಂದ್ರೆ, ಇಲ್ಲಪ್ಪ ನಾನು ಪರ್ವತಾಬಾದಿನೊಳಗೆ ಇರ್ತೀನಿ, ನಾ ಬರೋದಿಲ್ಲ ಅಂದ್ರೆ. ಯಾಕಪ್ಪ ಹಂಗ್ಯಾಕಂತೀನಿ? ಇಲ್ಲ, ಇಲ್ಲಿ ಸಾಲ ಮಾಡ್ಕೊಂಡಿನಿ, ದಾಸೋಹ ಸಲುವಾಗಿ ಸಾಲ ಮಾಡ್ಕೊಂಡಿನಿ, ಜೋಳವನ್ನ ಕಡದಂತೆ ಇಸ್ಕೊಂಡಿನಿಪ್ಪ, ಅದಕ್ಕೆ ಬರೋಕ್ಕಾಗಂಗಿಲ್ಲ ಅಂದ್ರೆ. ನೋಡಿ ಹೆಂಗ ಜೋಳದಂತ ಅಲ್ಲಿ ಯಾರಿದ್ರೆ ಸಾಲ ಮಾಡಕ್ಕ, ಯಾರು ಜೋಳವನ್ನ ಸಾಲ ಕಡದಂತೆ ಯಾರು ತಗೊಂಡಿದ್ದಾರೆ ಶರಣರ? ನೆನಪಿರ್ಬೇಕು ನಮಗೂ ನಿಮಗೆಲ್ಲರೂ. ಅವ್ರು ಯಾಕೆ ಈ ಜಗತ್ತಿನೊಳಗೆ ದೊಡ್ಡವರಾದ್ರು, ಅವ್ರು ಯಾಕೆ ಜಗತ್ತಿನೊಳಗೆ ಇತಿಹಾಸ ಪುಣ್ಯ ಪುರುಷರಾದ್ರು ಅಂತ ತಿಳ್ಕೊಂಡ್ರೆ ನೆನಪಿರಲಿ.
ಪುಟ್ಟರಾಜ ಗುರುಗಳಂತವರು ಈ ನಾಡಿನೊಳಗೆ ಹಾಗೆ ಹೋಗ್ತಾರ, ಸಿದ್ಧಗಂಗಾ ಮಹಾಸ್ವಾಮೀಜಿಯವರಂತವ್ರು ಕೂಡ ಈ ನಾಡಿನೊಳಗೆ ಹಾಕಿ ಹೋಗ್ತಾರ. ಆದ್ರೆ ಅವರೆಲ್ಲರೂ ಕೂಡ ದೊಡ್ಡವರಾಗ್ತಾರೆ, ಮಹಾತ್ಮರಾಗ್ತಾರೆ, ಶರಣರ ಯಾಕಾಗದಾರ ಅಂತ ತಿಳ್ಕೊಂಡ್ರೆ ಅವರೆಲ್ಲರೂ ಕೂಡ ಯಾಕೆ ಅಂತ ತಿಳ್ಕೊಂಡ್ರೆ ಸಮಾಜದ ಒಳಿತಿಗಾಗಿ ಬದುಕಿದವರು ಅಂತ ಕರೀತಾರೆ. ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನನ್ನವರು ಅಂತ ತಿಳ್ಕೊಂಡು ಭಾವಿಸಿರ್ತಕ್ಕಂಥವರು, ಅದಕ್ಕೆ ಅವರು ದೊಡ್ಡವರಾಗ್ತಾರೆ ಅಂತ ತಿಳ್ಕೊಂಡು ಕರೀತಾರೆ. ಹಾಗಾಗಿ ಅವರು ದೊಡ್ಡವರು ಆಗುವುದಕ್ಕೆ ಕಾರಣ ಏನಂತ ತಿಳ್ಕೊಂಡ್ರೆ ಅವರಲ್ಲಿ ತ್ಯಾಗ ಮನೋಭಾವನೆ ಇತ್ತು, ಸ್ವಾರ್ಥ ಮನೋಭಾವನೆ ಇರಲಿಲ್ಲ. ಅದಕ್ಕಾಗಿ ಅವರು ಏನಂತ ತಿಳ್ಕೊಂಡ್ರೆ ಶರಣರು ಮಹಾಷ್ಟು ದೊಡ್ಡವರಾಗೋದಕ್ಕೆ ಕಾರಣ ಅಂತ ಕರ್ಕೊಂಡು ಬರ್ತಾರೆ. ಅವ್ರು ಏನಂದ್ರ ಪುಟ್ಟರಾಜ ಗುರುಗಳ ಹತ್ರ ಯಾರೋ ಬಂದು ಕೇಳಿದ್ರಂತ, ಯಪ್ಪ ಇಷ್ಟೆಲ್ಲ ಹುಡುಗರಿಗೆಲ್ಲ ವಿದ್ಯೆ ಕಲಿಸಿದಿ, ಉಚಿತ ಪ್ರಸಾದವನ್ನ ಕೊಟ್ಟಿದಿ, ಎಲ್ಲದ ಮಾಡಿದ್ಯಪ್ಪ, ಸಾಕಿನ ಮೇಲೆ ಅವರು ಅವರೆಲ್ಲ ಮದ್ವಿ ಮಾಡ್ಕೊಂಡು ಇಲ್ಲೇ ಅದಾರ, ಇದೇ ಆಶ್ರಮದೊಳಗೆ ಜೀವನ ಮಾಡಾಕತ್ತಾರ, ಸಾಕಿನ್ನ ಅವ್ರನ್ನ ಕಳಿಸಿ ಬಿಡೋರ್ನ ಅಂದ್ರಂತ. ಪುಟ್ಟರಾಜ ಗುರುಗಳು ಹತ್ರ ಬಂದು ಒಂದಿಷ್ಟು ಜನ ಬಂದು ಅನ್ನಕತ್ತಿರಂತ, ಅವ್ರನ್ನ ಸಾಕು ಕಳಿಸಿ ಬಿಡೋವ್ರನ್ನ ಯಾಕೆ ಇಟ್ಕೊಂಡಿಯಪ್ಪ ಅಂತ ತಿಳ್ಕೊಂಡು ಅಂದಾಗ ಅವ್ರು ಯಾರು ಪ್ರಶ್ನೆ ಮಾಡಿದ್ರಲ್ಲ ಅವ್ರನ್ನ ಕೇಳಿದ್ರಂತ, ಏನಂತ, ನೋಡಪ್ಪ ನಿನಗೆಷ್ಟು ಮಕ್ಕಳು ಅಂತ. ಯಪ್ಪ ಒಂದು ಹೆಣ್ಣು ಮಗು ಐತೆ, ಒಂದು ಗಂಡು ಮಗು ಐತೆ. ಹೆಣ್ಣು ಮಗುನ ಕೊಟ್ಟಿನಿಯಪ್ಪ, ಗಂಡು ಮಗು ಮನ್ಯಾಗ ಅದನ, ಮದುವೆ ಮಾಡೀನಿ, ಮಕ್ಕಳು ಅದಾವನು, ಮೊಮ್ಮಕ್ಕಳಾಗ್ಯಾವಪ್ಪ, ಮತ್ತ ಮದುವೆನೂ ಮಾಡಿದಿ, ಮೊಮ್ಮಕ್ಕಳನ್ನಾಗ್ಯಾವ, ಮತ್ತೆ ಮನ್ಯಾಗ ಯಾಕೆ ಇಟ್ಕೊಂಡಿಯಪ್ಪ, ಅವನು ಕಳಿಸಿಬಿಡು, ಮನ್ಯಾಗ ಯಾಕೆ ಇಟ್ಕೊಂಡಿ ಅಂದ್ರಂತ. ಮನ್ಯಾಗ ಯಾಕೆ ಇಟ್ಕೊಂಡಿಯಪ್ಪ, ಅವನು ಕಳಿಸಿಬಿಡ ಅಂತ ತಿಳ್ಕೊಂಡ ಬಳಿಕ ಸುಮ್ಮನೆ ಅಂದಂತ. ಯಾಕಂತ ತಿಳ್ಕೊಂಡ್ರ ನನ್ನ ಮಕ್ಕಳವರು ನನ್ನ ನೆಚ್ಚಿ ಬಂದಾರ, ನನ್ನ ನಂಬಿ ಬಂದಾರ, ತಂದೆ ತಾಯಿಗಳನ್ನ ತೊರೆದು ನನ್ನನ್ನೇ ದೇವರು, ನನ್ನನ್ನೇ ತಂದೆ ತಾಯಿಗಳನ್ನ ತಿಳ್ಕೊಂಡು ಬಂದವರು. ಅದಕ್ಕೆ ಅವರು ನನ್ನ ಮಕ್ಕಳು ನನ್ನ ಜೊತೆಗೆ ಇರಬೇಕು, ಅವ್ರನ್ನ ಮನೆ ಬಿಟ್ಟು ಮಠ ಬಿಟ್ಟು ಕಳಿಸುವುದಿಲ್ಲ ಅಂತ ತಿಳ್ಕೊಂಡು ಹೇಳಿದವರು ಗುರುಪುಟ್ಟರಾಜರು ಶರಣರ. ಅದಕ್ಕೆ ಅವರು ದೊಡ್ಡವರಾದರು. ಶರಣ ಬಸಪ್ಪನವರು ಏನಂತ ತಿಳ್ಕೊಂಡು ಸಾಲ ಮಾಡ್ಕೋಬೇಕಾದ್ರೆ ಕಾರಣ ಏನಿತ್ತು, ಅವ್ರ ಮನಿತನದಲ್ಲಿ ಇರ್ತಕ್ಕಂಥ ಬಂಧು ಬಾಂಧವರು ಯಾರು ಇರ್ಲಿಲ್ಲ. ಆದ್ರೂ ಕೂಡ ಅವರು ಯಾಕೆ ಸಾಲ ಮಾಡ್ಕೋಬೇಕಾಗಿತ್ತು, ಕಡದಂತ ಜೋಳವನ್ನ ತರಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಅವರೆಲ್ಲರೂ ಕೂಡ ಇರ್ತಕ್ಕಂಥವ್ರೆಲ್ಲರೂ ನನ್ನವರು ಅನ್ನುವಂಥ ಭಾವನೆ ಅವರೊಳಗಿತ್ತು. ಸ್ವಾರ್ಥ ಮನೋಭಾವನೆ ಇರಲಿಲ್ಲ, ನಿಸ್ವಾರ್ಥವಾಗಿ ಜೀವನವನ್ನ ಕಳೆದವರು. ಅದಕ್ಕೆ ಪರ್ವತಾಬಾದಿನೊಳಗಿರ್ತಕ್ಕಂಥ ಶರಣರು ಆ ಒಂದು ಬರಗಾಲವನ್ನು ನೀಗಿಸಿದ ಬಳಿಕ ದೊಡ್ಡಪ್ಪ ಗೌಡ್ರಂತಾರ, ದೊಡ್ಡಪ್ಪ ಗೌಡ ಎಂತ ದೊಡ್ಡ ಮನಸ್ಸು, ಅವಂದು ದೊಡ್ಡ ಮನಸ್ಸು, ದೊಡ್ಡಪ್ಪ ಗೌಡ್ರು ಅವ್ರಂತಾರ ಏನಂತ ತಿಳ್ಕೊಂಡ್ರ, ಯಪ್ಪ ನೀ ಎಷ್ಟು ಸಾಲ ಮಾಡಿದಿ ಆ ಸಾಲವನ್ನ ತೀರಿಸ್ತೀನಿ ಅಂದ್ರ ಅವ್ರು. ಶರಣರ ಹಿಂಗತಿ ಯಾರು ಅಂದಿವನ್ನ, ಹಿಂಗತಿ ಯಾರು ಅಂದಿವ, ಆ ಸಾಲವನ್ನ ನಾ ತೀರಿಸ್ತೀನಿ ಅಂತ ತಿಳ್ಕೊಂಡಂದ್ರ ಅವ್ರು. ದೊಡ್ಡಪ್ಪ ಗೌಡ್ರು ದೊಡ್ಡ ಮನಸ್ಸು ಮಾಡ್ಕೊಂಡಂತಾರ, ಶರಣರ ನೀವೆಷ್ಟು ಸಾಲ ಮಾಡಿರಿ ಅಷ್ಟು ಸಾಲವನ್ನ ನಾನು ತೀರಿಸ್ತೀನಿಪ್ಪ, ಆದ್ರೆ ಒಂದು ಮಾತು, ನೀ ಎಷ್ಟು ಜೋಳವನ್ನ ಕಡದಂತೆ ಇಸ್ಕೊಂಡು ಬಂದಿದಿ ಆ ಜೋಳವನ್ನ ಕೂಡ ನಾನು ಕಡದಂತೆ ಕೊಟ್ಟು ಬರ್ತೀನಿ, ಆದ್ರ ನಮ್ಮ ಊರಿಗೆ ಬ್ರಹ್ಮಪುರ, ನಮ್ಮ ಊರು ಕಲಬುರಗಿ ನೀನು ಪಾದವನ್ನ ಇಡಬೇಕಪ್ಪ ಅಂತ ತಿಳ್ಕೊಂಡು ಗಟ್ಟಿಯಾಗಿ ಹೇಳಾಕತ್ತಿದ್ನಂತ. ನೋಡಿ ಯಾರಂತಾರ, ನಮ್ಮೂರಿಗೆ ಬರ್ರಿಪ್ಪ ಅಂತ ತಿಳ್ಕೊಂಡು ಯಾರಂತಾರ, ನೋಡುವ ಎಂತವನು ಸಾಲ ಮಾಡಿ ಎಷ್ಟು ಮಾಡಿದ್ರು ಚಿಂತಿಲ್ಲಪ್ಪ, ನಾ ಸಾಲ ಹರಿತೀನಿ, ನಮ್ಮೂರಿಗೆ ನೀ ಬರಬೇಕು ಅಂತ ತಿಳ್ಕೊಂಡು ಹಠ ಮಾಡಾಕತ್ತಿದಂತ. ಆಯ್ತಪ್ಪ ಅಂತ ತಿಳ್ಕೊಂಡು ಅನ್ಕೊಂಡು ಆ ದೊಡ್ಡಪ್ಪ ಗೌಡರ ದೊಡ್ಡ ಮನಸ್ಸಿಗೆ ಮೆಚ್ಚಿಕೊಂಡು ಕಲಬುರಗಿ ಪುರಕ್ಕೆ ಬಂದ. ಕಲಬುರಗಿ ಒಳಗೆ ಏನಂತ ತಿಳ್ಕೊಂಡ್ರೆ ಭವ್ಯವಾಗಿರುವಂತ ಮೆರವಣಿಗೆ ಮುಖಾಂತರವಾಗಿ ಎಲ್ಲಾ ಕಡೆ ಆದ ಬಳಿಕ ಶರಣ ಬಸವೇಶ್ವರ ಎಲ್ಲಾ ಕಡೆ ಮೆರವಣಿಗೆ ಆಯ್ತು. ಕೊನೆಗೆ ದೊಡ್ಡಪ್ಪ ಗೌಡ್ರ ಮನೆ ಒಳಗ ವಸ್ತು ಏನ್ ಮಾಡ್ತಾರೆ, ಅವಾಗ ವಸ್ತಿ ಮಾಡಿದ ಬಳಿಕ ಅಲ್ಲೆಲ್ಲಾ ಕಡೆ ಅನೇಕ ಲೀಲೆಗಳು. ರಾಜಶೇಖರನಿಗೆ ಕಣ್ಣಿದ್ದಿಲ್ಲ, ಕಣ್ಣು ಕೊಟ್ಟ. ಮತ್ತು ಅನೇಕರು ಕೂಡ ಬಂದರು, ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಡ್ತಾನೆ ಶರಣ ಬಸಪ್ಪ ಅಂತ ತಿಳ್ಕೊಂಡು ಸಾಕಷ್ಟು ಜನ ಬಂದರು. ಶರಣರ ರಾಜಶೇಖರ ಅಂತಕ್ಕಂಥ ಒಬ್ಬವನಿಗೆ ಶ್ರೀಮಂತ ಆದ್ರೆ ಕಣ್ಣಿದ್ದಿಲ್ಲ, ಅವನಿಗೆ ಕಣ್ಣು ಕೊಟ್ಟ. ನೋಡು ಶರಣರು ಹೆಂಗಂತ ತಿಳ್ಕೊಂಡ್ರೆ ಅವರ ಲೀಲೆಗಳು ಅನೇಕ, ಆದರೆ ಅವರ ಜೀವನದಲ್ಲಿ ಅನೇಕ ಘಟನೆಗಳು ಕೂಡ ಸಾಮಾನ್ಯವಾಗಿ ನಡೆದು ಹೋಗಿರುವಂತ ಘಟನೆಗಳು. ಹಾಗಾಗಿ ಶರಣರು ಅಲ್ಲಿ ಏನಂತ ತಿಳ್ಕೊಂಡ್ರೆ ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟ, ಮಕ್ಕಳಿಲ್ದವರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ಸಂತಾನದ ಸಂಜೀವಿನಿ ಅಂತ ತಿಳ್ಕೊಂಡು ಕರೆಸಿಕೊಂಡು ಬರಲಿಕ್ಕೆ ಕಾರಣ ಆಯ್ತು. ಹಾಗಾಗಿ ಮುಂದೆ ಶರಣರು ಏನಂತ ತಿಳ್ಕೊಂಡ್ರೆ ಎಷ್ಟೋ ಜನ ಬರ್ತಿದ್ರಂತ, ಬಂದು ಕೇಳ್ತಿದ್ರಂತಿಪ್ಪ ನಮಗ ಹಿಂಗ ಹಂಗ ಅಂತ ತಿಳ್ಕೊಂಡು ಅನ್ನೋರು. ಆದ್ರೆ ಅವ್ರು ಯಾರ ಚೀಟಿ ಚಿಪಾಟಿ ಕಟ್ಟಕ್ ಹೋಗ್ಲಿಲ್ಲ ಅಂತವ್ರು, ಚೀಟಿ ಚಿಪಾಟಿ ಕಟ್ಟವ್ರಲ್ಲ. ಆದ್ರೆ ಒಬ್ಬ ಸದ್ಭಕ್ತ ಬಂದು ಕೇಳಾಕತ್ತಿದ, ಏನಂತ, ಯಪ್ಪ ನನ್ನ ಮಗನ ಮದುವೆ ಮಾಡಾಕತ್ತೀನಿ, ನನಗೊಂದಿಷ್ಟು ಹಣ ಕೊಡು ಅಂತ ಕೇಳಿದ. ಹಣ ಕೊಡು ಅಂತ ತಿಳ್ಕೊಂಡ ಬಳಿಕ ಅವ್ರಂದ್ರು ಶರಣ ಬಸಪ್ಪನವರು, ನನ್ನ ಹತ್ರ ಹಣ ಇಲ್ಲಪ್ಪ, ಹಣ ಇಲ್ಲ ಅಂದ್ರು. ಯಪ್ಪ ಏನಾರ ಮಾಡಿ ಕೊಡು ಅಂತ ತಿಳ್ಕೊಂಡು ಅಂದಾಗ ಶರಣ ಬಸಪ್ಪನವ್ರು ಏನ್ ಮಾಡಿದ್ರು, ಹೋಗೋನ್ ಬಾರಪ್ಪ ಅಂದ್ರು. ಹೋಗೋನ್ ಬಾರಪ್ಪ ಅಂತ ತಿಳ್ಕೊಂಡು ಎಲ್ಲಿಗೆ ಹೋದ್ರು ಅಂತ ತಿಳ್ಕೊಂಡ್ರೆ ಶರಣ ಬಸಪ್ಪನವ್ರು ಅವ್ರನ್ನ ಕರ್ಕೊಂಡು ಎಲ್ಲಿಗೆ ಹೋದ್ರು ಅಂದ್ರೆ ಯಾರು ಇದ್ದವ್ರ ಹತ್ರ ಕೊಡಕ್ ಕರ್ಕೊಂಡು ಹೋಗ್ಲಿಲ್ಲ, ಬಡ್ಡಿ ಸಾಲದಂತೆ ಇಸ್ಕೊಳಕ್ ಕರ್ಕೊಂಡು ಹೋಗ್ಲಿಲ್ಲ. ಅವ್ರೇನ್ ಮಾಡಿದ್ರು, ಸುಡಗಾಡೆ ಕರ್ಕೊಂಡು ಹೋದ್ರು. ಎಲ್ಲಿಗ್ರಿ?
ಎಲ್ಲಿಗೆ? ಇಲ್ಲೇ ಇದಿರಲ್ಲ, ಸುಡುಗಾಡಿ ಕರ್ಕೊಂಡು ಹೊಂಟ್ರಂತ. ಸುಡುಗಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಅಂದಂತವ ರೊಕ್ಕ ಇಸ್ಕೊಳಕ್ ಬಂದಾವ. ಅವನ ಕತ್ತಿದಂತ ಏನಂತ, ಏನು ಶರಣರು ಏನೋ ರೊಕ್ಕ ಕೊಡ್ತಾರಂತ ತಿಳ್ಕೊಂಡು ನಾನು ಬಂದೀನಿ, ಆದ್ರೆ ಶರಣಪ್ಪನವ್ರು ಏನಂತ ತಿಳ್ಕೊಂಡು ಸುಡುಗಾಡಿ ಕರ್ಕೊಂಡು ಹೊಂಟ್ರಲ್ಲ ಅಂತ. ಶರಣಪ್ಪನವರು ಸುಡುಗಾಡಿ ಕರ್ಕೊಂಡು ಹೊಂಟ್ರಲ್ಲ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಅವ್ರು ಅನ್ನಕತ್ತಿದ್ರಂತ, ಹಿಂದಿದ್ದ ಒಂದ, ಯಪ್ಪ ಏನ್ ರೊಕ್ಕ ಕೊಡ್ತೀನಿ ಅಂತ ತಿಳ್ಕೊಂಡು ಕರ್ಕೊಂಡು ಸುಡುಗಾಡಿ ಕರ್ಕೊಂಡು ಹೊಂಟಿಲ್ವೋ ಯಪ್ಪ, ಎಲ್ಲರ ಬ್ಯಾಂಕಿನಾಗ ಸೌಕರ್ ಹತ್ರ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ನಾನು ಅನ್ಕೊಂಡಿದ್ದೆ, ನೀ ಏನು ಸುಡುಗಾಡಿ ಕರ್ಕೊಂಡು ಸುಮ್ಮನೆ ಬಾರ್ಲಿ ಅಂದ್ರು. ಬಾರ್ಲಿ ಸುಮ್ಮನೆ ಅಂತ ತಿಳ್ಕೊಂಡು ಅಂದಾಗ ಹೊಂಟಿದ್ರು. ಹೋಗ್ಬೇಕಾದ್ರೆ ದಾರಿ ಒಳಗ ಒಂದು ಹಾವು ಹೊರದ್ಕೊಂಡು ಹೊಂಟಿತ್ತಂತ. ಅವಾಗ ಶರಣ ಬಸಪ್ಪನವ್ರು ಅಂದ್ರಂತ, ಹಿಡ್ಕೋಲೆ ಇದನ್ನ ಅಂದ್ರಂತ. ಹಿಡ್ಕೋಲೆ ಇದನ್ನ ಅಂತ ತಿಳ್ಕೊಂಡಂದ ಬಳಿಕ ಅವ್ರ ಅಂದಂತ, ಯಪ್ಪ ಜೀವಿದ್ರ ಏನಾರ ಗಳಿಸ್ಬೋದು ಉಳಿಸ್ಬೋದಪ್ಪ, ಪ್ರಾಣ ಹೋದ್ರೆ ಏನು ಗಳಿಸಕ್ಕಾಕೈತೆ ಒಲ್ಲೆಪ್ಪ ಅಂತ ತಿಳ್ಕೊಂಡಂದ. ಜೀವ ಹೋದ್ರ ಪ್ರಾಣ ಹೋತಪ್ಪ ಅಂತ ತಿಳ್ಕೊಂಡ್ರೆ ಏನು ಮಾಡಕ್ಕಾಗಂಗಿಲ್ಲಪ್ಪ, ನಾ ಕೈ ಮುಗಿತೀನಿ ಒಲ್ಲೆ ಅದನ್ನ ಒಲ್ಲೆ ಅಂದ. ಅಷ್ಟೊತ್ತು ಅನ್ನೋದ್ರಾಗ ಅದು ಏನಾತು ಅಂತ ತಿಳ್ಕೊಂಡ್ರೆ ಮತ್ತೆ ಹುತ್ತಿನೊಳಗೆ ಹೋತದ. ಹುತ್ತಿನೊಳಗೆ ಹೋಗೋದ್ರಾಗ ಏನಾತು ಅಂತ ತಿಳ್ಕೊಂಡ್ರೆ ಈಗಾರ ಹಿಡ್ಕೋಲಿ, ಅರ್ಧ ಹೋಗೈತಿ ಅರ್ಧ ಐತಿ, ಈಗಾರ ಹಿಡ್ಕೊ ಅಂತ ತಿಳ್ಕೊಂಡ್ರಂತ. ಒಲ್ಲೆಪ್ಪ ನಾ ಈಗ ಸತ್ರ ನಾ ಒಲ್ಲೆಪ್ಪ ಅಂತ ತಿಳ್ಕೊಂಡಂತ. ಅಷ್ಟೊತ್ತು ಅನ್ನೋದ್ರಾಗ ಮತ್ತೆ ಹೋತದ. ಹೋಗೋದ್ರಾಗ ಇನ್ನ ಸ್ವಲ್ಪ ಕಿರಿಬೇಳನಷ್ಟು ಅಷ್ಟ ಉಳಿತು. ಈಗಾರ ಹಿಡ್ಕೊರ್ಲಿ ಅಂತ ತಿಳ್ಕೊಂಡು ಜಬರ್ಸಿದ್ರಂತ. ಗದರ್ಸಿದ್ರೊಳಗೆ ಅವಾಗ ಅವು ಏನ್ ಮಾಡ್ದ, ಗಟ್ಟಿ ಧೈರ್ಯ ಮಾಡಿ ಕಣ್ಣು ಮುಚ್ಚಿ ಹಿಂಗ್ ಹಿಡ್ಕೊಂಡಂತ. ಶರಣರ ಏನು ಮಾತಿನೊಳಗೆ ಏನಿತ್ತಲ್ಲ, ಹರಿಯುವಂತ ಹಾವನ್ನ ಹಿಡ್ಕೋ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಹಿಡ್ಕೊಳ್ಳಿಲ್ಲ. ಕೊನೆಗೆ ಇಷ್ಟ ಉಳಿದಿತ್ತ ಬಾಲ, ಗಟ್ಟಿ ಧೈರ್ಯ ಮಾಡಿ ಹಿಂಗೆ ಹಿಡ್ಕೊಂಡಿದ್ದ. ಏನು ಹಿಡ್ಕೊಂಡಿದ್ದಲ್ಲ ಆ ಬಾಲ ಕಟ್ಟಾಗಿ ಹಚ್ಚ ಬಂಗಾರ ಆಗಿತ್ತಂತ. ಹಚ್ಚ ಬಂಗಾರ. ಶರಣರ ನೆನಪಿರ್ಲಿ, ಶರಣರು ಮತ್ತೆ ಹಿಂಗ ಹಚ್ಚ ಬಂಗಾರ ಆಗೈತಿ, ಹಾವು ಹಿಡ್ಕೊಂಡ್ರೆ ಬಂಗಾರ ಆಗೈತಿ ಅಂತ ತಿಳ್ಕೊಂಡು ಇವತ್ತು ನಮ್ಮೂರಾಗ ಒಬ್ಬ ಹಾವು ಹಿಡ್ಕಣ ಏನ್ರಿ ಕರೆ ಸುಳ್ಳಲ್ಲಿ ಹಾವು ಹಿಡ್ಕೊಳಕ್ ಹೋಗಿ ಹಾವು ಕಡಿಸ್ಕೊಂಬನ. ಹಾವು ಹಿಡ್ಕೊಳಕ್ ಹೋಗಿ ಹಾವು ಕಡಿಸ್ಕೊಂಬಂದಾನ. ಅದಕ್ಕೆ ಹಂಗಲ್ಲ, ಬಂಗಾರ ಆಕೈತಿ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಶರಣರ ಬಂಗಾರ ಆಗೈತೆ ಹಿಡ್ಕೊಂಡು ತಿಳ್ಕೊಂಡ ಬಳಿಕ ಶರಣರ ಎಲ್ಲರೂ ಹಿಡ್ಕೊಂಡದಲ್ಲ. ಅದ್ರ ನೆನಪಿರ್ಲಿ, ಶರಣರು ಏನಾಗಿ ಹೋಗದ್ರಪ್ಪ ಅಂತ ತಿಳ್ಕೊಂಡ್ರೆ ಈ ನಾಡಿನೊಳಗ ಅವರು ಶರಣ ಬಸವೇಶ್ವರರು ಈ ಒಂದು ಭೂಮಿಯನ್ನ ಹಾಳಲಿಲ್ಲ, ಮನೆಯನ್ನ ಹಾಳಲಿಲ್ಲ. ಅವ್ರೇನ್ ಮಾಡಿದ್ರು, ಎಲ್ಲರ ಮನವನ್ನ ಹಾಳಿದ್ರಂತ. ಶರಣರು ಮನವನ್ನ ಆಳಿರ್ತಕ್ಕಂಥವರು ಅಂತ ಕರೀತಾರ. ಅದಕ್ಕೆ ಎಲ್ಲರ ಜನ ಮನದೊಳಗ ಉಳಿದುಕೊಂಡ್ರು ಅಂತ ಕರೀತಾರೆ. ಹಾಗಾಗಿ ಶರಣ ಬಸವೇಶ್ವರರು ಕೊನೆಯಾವಸ್ಥೆ ಒಳಗ ಅನೇಕ ಲೀಲೆಗಳನ್ನ ಮಾಡ್ಕೊಂತ ಇರುವಂತ ಸಮಯದೊಳಗ ಕೊನೆಯಾವಸ್ಥೆ ಅವರಿಗೂ ಕೂಡ ಎಲ್ಲರಿಗೂ ಒಂದಿನ ಸಾವು ಬರ್ತೈತ್ರಿ. ಶರಣರ ಎಲ್ಲರಿಗೂ ಒಂದಿನ ಸಾವು ಬರ್ತೈತಿ. ಇಲ್ಲಿ ಕೂತೀವಲ್ಲ, ನಾವು ನಮಗೂ ಸಾವು ಬರ್ತೈತಿ, ನಿಮಗೂ ಸಾವು ಬರ್ತೈತಿ. ಎಲ್ಲರಿಗೂ ಕೂತವ್ರು ಎಲ್ಲರಿಗೂ ಒಂದಿನ ಸಾವು ಬಂದೇ ಬರ್ತೈತಿ. ಅದು ಯಾರನ್ನ ಕೂಡ ಬಿಟ್ಟಿಲ್ಲ. ಆದ್ರ ಶರಣರು ಮತ್ತು ಸತ್ತವ್ರನ್ನ ಬದುಕ್ಸ್ಯಾರಲ್ರಿ, ಅವ್ರ ಯಾಕೆ ಮತ್ತ ಅಷ್ಟು ಅವ್ರ ಯಾಕೆ ಸಾವು ಬಂತರಿ ಅಂದ್ರೆ, ಎಲ್ಲರಿಗೂ ಒಂದಿನ ಸಾವು ಬರೋದು, ಯಾರನ್ನೂ ಕೂಡ ಬಿಡೋಂಗಿಲ್ಲ. ಅದಕ್ಕೆ ಸಾವು ಬರುವುದಕ್ಕಿಂತ ಮುಂಚಿತವಾಗಿ ಏನಾದ್ರೂ ಒಂದು ಸಾಧನೆಯನ್ನು ಮಾಡುವಂತ ಕರೀತಾರೆ. ಮರಣವೆಂದರೆ ಮಹಾನವಮಿ, ಶರಣರಿಗೆ ಮರಣವೆಂದರೆ ಮಹಾನವಮಿ ಇದ್ದ ಹಾಗೆ ಅಂತ ಕರ್ಕೊಂಡು ಬರ್ತಾರ. ಶರಣರು ಸಾವಿಗೆ ಅಂಜಂಗಿಲ್ಲ. ಯಾವಾಗ ಬರ್ತೈತಿ ಅವಾಗೆಲ್ಲರನ್ನ ಸಾವನ್ನ ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಕರೀತಾರ. ಹಾಗಾಗಿ ಶರಣರು ಏನಂತ ತಿಳ್ಕೊಂಡಂದ್ರ, ಅವತ್ತಿನ ದಿನಮಾನದಲ್ಲಿ ಎಲ್ಲರೂ ಹೇಳಿದ್ರು, ಎಲ್ಲರೂ ಬಹಳಷ್ಟು ಜನ ಬರೋರು ಹೋಗೋರು, ದೊಡ್ಡಪ್ಪ ಗೌಡ್ರ ಮನಿ ಅಂತ ತಿಳ್ಕೊಂಡು ದಾಸೋಹದ ಮಹಾಮನಿ ನಡಿಲಿಕ್ಕತ್ತು. ಸಾಕಷ್ಟು ಮಂದಿ ಬಂದು ಎಲ್ಲ ಹೋಗಾಕತ್ತಿತ್ತು. ಸಾಕಷ್ಟು ಮಂದಿ ಬಂದೆಲ್ಲ ಹೋಗುವಂತ ಸಮಯದೊಳಗೆ ಏನ ನಡೀತು ಅಂತ ತಿಳ್ಕೊಂಡಂದ್ರ, ಒಂದು ಘಟನೆ, ಸಾವು ಯಾವ ರೀತಿ ಒಳಗೆ ಬರ್ತೈತೋ ಗೊತ್ತಿಲ್ಲ. ನಾವೆಲ್ಲ ಅಂತೀವಿ ನಮಗ್ ಸಾವು ಬರಬಾರ್ದು ಅಂತ, ಹೌದಲ್ರಿ? ನಮ್ಗೆ ಒಟ್ಟ ಸಾವು ಬರಬಾರ್ದಂತ ಅಂತೀವಿಲ್ರಿ? ಅಂತೀರ? ಯಾರು ಸಾವು ಬಯಸ್ತೀವಿ ಅನ್ನ? ಯಾರ್ಯಾರು ಬಯಸಂಗಿಲ್ಲ. ಆದ್ರೆ ನಮಗ್ ಯಾರಿಗೂ ಕೂಡ ಸಾವು ಬರಬಾರ್ದಂತ ತಿಳ್ಕೊಂಡಂತ. ಅದಕ್ಕೆ ಹೇಳ್ತಾರ, ಹುಟ್ಟಿದ ಹುಳ ಒಮ್ಮೆ ಸಾಯುವುದು, ಕಟ್ಟಿದ ಮನೆ ಒಮ್ಮೆ ಬೀಳುವುದು, ಒಂದಿನ ಹೋಗೋದಲ್ಲ. ಯಾರು ಸ್ಥಿರವಾಗಿ ಬಂದಿಲ್ಲ, ಅಸ್ಥಿರಂ ಜೀವಿತ ಲೋಕೆ ಅಂದ್ರವ್ರು. ಅಸ್ಥಿರಂ ಜೀವಿತ ಲೋಕೆ ಅಸ್ಥಿರಂ ಧನ ಯೌವನೆ ಅಸ್ಥಿರಂ ಪುತ್ರದಾರಶ್ಯ ದ್ವಯಂ ಸ್ಥಿರ ಧರ್ಮ ಮತ್ತು ಕೀರ್ತಿ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಅಂಥ ಒಂದು ಏನಂತ ತಿಳ್ಕೊಂಡ್ರೆ, ಸಾವು ಅನ್ನೋದು ಎಲ್ಲರಿಗೂ ಖಚಿತ, ಆದ್ರ ಹುಟ್ಟು ಆಕಸ್ಮಿಕ, ಸಾವು ಖಚಿತವಾಗಿದೆ. ಹಾಗೆ ಶರಣು ಬಸವೇಶ್ವರರಿಗೆ ಏನಂತ ತಿಳ್ಕೊಂಡ್ರೆ, ಅವು ಕಾಯ್ಡ್ಕೊಂತ ಸಾವು ಯಾರನ್ನು ಕೂಡ ಬಿಟ್ಟಿಲ್ಲ. ಸಾವು ಎಲ್ಲರಿಗೂ ಕೂಡ ಸಾವು ಬಂದೇ ಬರುತ್ತದೆ. ಆದ್ರೆ ನೆನಪಲ್ಲಿರಬೇಕು, ಸಾವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬಿಡದೋ
ಬಿಡದು ಆವ ವಿದ್ಯೆ ಕಲಿತೊಡೇನು ಸಾವ ವಿದ್ಯೆ ಬೆನ್ನ ಬಿಡದು ಸಾವ ವಿದ್ಯೆ ಬೆನ್ನ ಬಿಡದು. ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದು ಅಂತ ಕರೀತಾರ. ನಾವೆಲ್ಲರೂ ಕೂಡ ತಿಳ್ಕೋಬೇಕು, ನಮಗೆಲ್ಲರಿಗೂ ಕೂಡ ಸಾವು ಅನ್ನೋದು ಐತೆ ಅಂತ. ಎಂತೆಂತ ಮಹಾತ್ಮರಿಗೂ ಕೂಡ ಬಿಟ್ಟಿಲ್ಲ, ಎಲ್ಲರಿಗೂ ಒಂದು ದಿನ ಸಾವು ಅನ್ನೋದು ಬರ್ತೈತಿ. ಹಾಗೆ ಶರಣು ಬಸವೇಶ್ವರರು ಕೂಡ ಏನೆಲ್ಲ ಲೀಲೆಗಳನ್ನು ಕೂಡ ಮಾಡಿದ್ರು ಕೂಡ ಕೊನೆಯಾವಸ್ಥೆ ಒಳಗ ಆ ಲೀಲೆಯೊಳಗೆ ಏನಂತ ತಿಳ್ಕೊಂಡ್ರ ಸಾವು ಎಲ್ಲರಿಗೂ ಕೂಡ ಸ್ವೀಕಾರ ಮಾಡಬೇಕು. ಶರಣರ ನಾವು ನೀವೇ ತಿಳ್ಕೋಬೇಕು ಏನಂತ ಅಂತ ತಿಳ್ಕೊಂಡ್ರ ಸಾವು ಖಚಿತ, ಹುಟ್ಟು ಆಕಸ್ಮಿಕ ಅಂತ ಕರೆದ್ರು. ಶರಣ ಬಸವೇಶ್ವರರು ದೊಡ್ಡಪ್ಪ ಗೌಡ್ರ ಮನಿ ಒಳಗ ದಾಸೋಹದ ಮನಿ ಒಳಗ ಕುಳಿತುಕೊಂಡಿದ್ರಂತ. ಅವಾಗ ಜಂಗಮನ ರೂಪದಲ್ಲಿ ಶಿವ ಬಂದು ಹೇಳಾಕತ್ತಿದ್ದಂತ. ಏನಂತ ಅಂತ ತಿಳ್ಕೊಂಡ್ರ, ಯಪ್ಪ ನಮ್ದು ಸಾಕಷ್ಟು ಕಡೆ ತೋರ್ಸ್ಕೊಂಡು ಬಂದ್ಯಪ್ಪ, ಆದ್ರ ಆರಾಮಾಗ್ಲಿಲ್ಲ. ನನಗ ಕೆಮ್ಮ ದಮ್ಮ ಸಾಕಷ್ಟು ಐತೆಪ್ಪ. ಆ ಕೆಮ್ಮ ದಮ್ಮನ್ನ ಎಲ್ಲರೂ ಹೇಳಿದ್ರಪ್ಪ, ನಿನ್ನ ಹೆಸರ ಹೇಳಾಕತ್ತಾರಪ್ಪ ಎಲ್ಲರೂ ಏನಂತ, ಶರಣ ಬಸಪ್ಪ ಬವರೋಗ ವೈದ್ಯ ಅಂತ ತಿಳ್ಕೊಂಡು ಅನ್ನೋದಷ್ಟೇ ಅಲ್ಲೇಪ್ಪ, ಎಲ್ಲಾ ರೋಗಗಳನ್ನು ಕೂಡ ಕಳೆಯುವಂತ ಶಕ್ತಿ ಶರಣ ಬಸಪ್ಪನೊಳಗ ಐತೆ ಅಂತ ತಿಳ್ಕೊಂಡು ಎಲ್ಲರೂ ಹೇಳ್ತಾರಪ್ಪ. ಅದಕ್ಕೆ ನನಗಿರುವಂತ ಕೆಮ್ಮ ದಮ್ಮನ್ನ ತೆಗೆದುಕೊಳ್ಳಿಯಪ್ಪ ಅಂದ್ರವ್ರು. ನೋಡಿ, ನನಗಿರುವಂತ ಕೆಮ್ಮು ದಮ್ಮನ್ನ ತೆಗೆದುಕೊಳ್ಳಿಯಪ್ಪ ಅಂತ ತಿಳ್ಕೊಂಡಂದ ಬಳಿಕ ಅವ್ರಂತಾರೆ, ಅವ್ರು ಹೇಳಕತ್ತಿದ್ರು ಏನಂತ, ಅಯ್ಯೋ ಯಾವಾಗ ಬಂದು ಕೆಮ್ಮು ದಮ್ಮು ತಗೋ ಅಂತ ತಿಳ್ಕೊಂಡಂತ ನಂದ ಬಳಿಕ ಶರಣರಿಗೆ ಅರ್ಥವಾಯಿತಂತ. ಆಯ್ತಪ್ಪ, ನೀ ಯಾವಾಗ ಆ ಕೆಮ್ಮು ದಮ್ಮ ಕೊಡ್ತೀಯಪ್ಪ ಅವಾಗ ಕೊಟ್ಟು ಬಿಡು, ನಾನು ಸ್ವೀಕಾರ ಮಾಡ್ತೀನಿ ಅಂದ. ಶರಣರಿಗೆ ಅರ್ಥವಾಯಿತು, ಈ ಭೂಮಿಯ ಋಣ ಮುಗಿಯಿತು ಇನ್ನು ನನ್ನದ ಅಂತ ತಿಳ್ಕೊಂಡು ಅನ್ಕೊಂಡು ಏನ್ ಮಾಡ್ತಾರ ಶರಣರು, ಬಂದಿರುವಂತ ಜಂಗಮಾ ಮೂರ್ತಿಗಳು ಕೆಮ್ಮುತ್ತಾರೆ. ಜೋರಾಗಿ ಕೆಮ್ಮಿದ್ರಂತ. ಕೆಮ್ಮುತ್ತ ಅವರ ಕೆಮ್ಮಿನೊಳಗಿಂದ ಹಿಂಗ ಕಪ ಬರಕತ್ತಿತ್ತಂತ. ಶರಣರಂತಾರಪ್ಪ ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಕೈ ಒಳಗ ಹಿಡಿದುಕೊಂಡು ಹಿಂಗ ಸ್ವೀಕಾರ ಮಾಡಿದರಂತ. ಯಾವಾಗ ಸ್ವೀಕಾರ ಮಾಡುವುದಷ್ಟೇ ತಕ್ಷಣ ಆ ಕ್ಷಣದಿಂದ ಜಂಗಮಾ ಮೂರ್ತಿಗೆ ಇರುವಂತ ಕೆಮ್ಮು ದಮ್ಮು ಎಲ್ಲ ಪ್ರಾಪ್ತವಾಯಿತು, ಶರಣರಿಗೆ ಪ್ರಾಪ್ತವಾಯಿತಂತ. ತತ್ಕ್ಷಣದಲ್ಲಿನೇ ಪ್ರಾಪ್ತವಾಗಿ ಶರಣರಿಗೆ ಕೆಮ್ಮು ದಮ್ಮು ಜೋರಾಗಿ ಕೆಮ್ಮಾಕತ್ತಿದ್ರು. ಜಂಗಮಾ ಮೂರ್ತಿ ಹೇಳಕತ್ತಿನಂತ, ಶರಣಪ್ಪ ಏನಪ್ಪ ನಾನು ರೋಗ ಕಳೆದು ಬಿಟ್ಟೆಲ್ಲೋ, ಆರಾಮಾಗಿ ಬಿಟ್ಟು ನೋಡ್ ನಾನು ಅಂತ ತಿಳ್ಕೊಂಡು ಹಿಂಗ ಅನ್ನಕತ್ತಿದ್ರಂತ. ನಾನು ರೋಗವನ್ನ ಕಳೆದಿಲ್ಲಪ್ಪ, ನಾ ಆರಾಮಾಗಿ ನೋಡು ಅಂತ ತಿಳ್ಕೊಂಡು ಹಿಂಗ ಅನ್ನಕತ್ತಿದ್ರಂತ. ಬಹಳ ಅವಾಗ ಅನ್ನಕತ್ತಿದ ಜಂಗಮಾ ಮೂರ್ತಿ ಅಂದಂತ, ಯಪ್ಪ ನಾ ಇನ್ನು ಬರ್ತೀನಿ ಅಂತ ತಿಳ್ಕೊಂಡು ಹೊಂದು ಎದ್ದು ಹೋಗೇ ಬಿಟ್ನಂತ. ಕೆಮ್ಮು ದಮ್ಮನ್ನ ರೋಗವನ್ನ ಕೊಟ್ಟು ಎದ್ದು ಹೊರಟು ಹೋಗಿಬಿಟ್ಟ. ಶರಣರಿಗೆ ಕೆಮ್ಮುತ್ತ ದಮ್ಮುತ್ತ ಬಾಯಿ ಒಳಗಿಂದ ರಕ್ತ ಬಿಳಾಕತ್ತಿತ್ತಂತ. ಶರಣರನ್ನ ಕತ್ತಿದ್ರು, ಮಹಾಮನಿ ಒಳಗೆ ದಾಸೋಹದ ಮನಿ ಒಳಗೆ ಯಾರು ಇರ್ಲಿಲ್ಲ. ಕೆಮ್ಮೋದನ್ನ ದಮ್ಮೋದನ್ನ ಕೇಳಿ ಅವಾಗ ಓಡಿ ಬಂದ್ರಂತ ಎಲ್ಲರೂ ಅನ್ನಕತ್ತಾರೆ, ಶರಣರ ಈಗರ ಆರಾಮಿದ್ರಿ, ಏನಾಯ್ತು ನಿಮಗ ಅಂತ. ಏನಾರ ಆಯ್ತು, ಆರಾಮಿದ್ರಲ್ಲ, ಇಲ್ಲಿವರೆಗೂ ಆರಾಮಿದ್ರಿ, ಎಲ್ಲರ ಜೊತೆಗೆ ಆರಾಮನ ಮಾತಾಡಕತ್ತಿದ್ರಿ, ಏನಾಯ್ತು ಶರಣರ ನಿಮಗ ಅಂತ ತಿಳ್ಕೊಂಡು ಹಿಂಗ ಅನ್ನುವುದ್ರೊಳಗಾಗಿ ಅವ್ರಂದ್ರು, ಇಲ್ಲಪ್ಪ ಈ ಭೂಮಿಯ ಋಣ ಮುಗಿಯಿತು, ನಾವಿನ್ನು ಬರ್ತೀವಿ, ಭಗವಂತನ ಅಪ್ಪಣೆ ಆಗ್ಯದ, ನಮ್ಮ ಮುಂದಿನ ಕಾರ್ಯವನ್ನ ನೆರವೇರಿಸಿ ಅಂತ ತಿಳ್ಕೊಂಡಂದ್ರಂತ. ಮುಂದಿನ ಕಾರ್ಯವನ್ನ ನೆರವೇರಿಸಿ ಅಂತ ತಿಳ್ಕೊಂಡು ಅನ್ನಕತ್ತಾರಂದ್ರ ದೊಡ್ಡಪ್ಪ ಗೌಡ್ರಂದ್ರು, ಯಪ್ಪ ಎಂತ ಮಾತು ಮಾತಾಡ್ತಿದಿ, ಈ ಮಾತನ್ನ ಮಾತಾಡ್ಲಿಕ್ಕೆ ಹೋಗ್ಬೇಡಪ್ಪ ನೀನು ಅಂತ ತಿಳ್ಕೊಂಡಂದ್ರು. ಇಲ್ಲ ದೊಡ್ಡಪ್ಪ ಗೌಡ್ರಿ, ನಮಗ ಶಿವನ ಅಪ್ಪಣೆಯಾಗಿದೆ, ಮುಂದೆ ನಮಗ ಲಿಂಗಾರ್ಚನೆ ಸಮಯ ಆಗ್ತದ, ನಾವು ಲಿಂಗದೊಳಗ ಬೆರಿಬೇಕಾಗ್ತದ, ದಯವಿಟ್ಟು ನಮಗ ಅನುಕೂಲವನ್ನ ಮಾಡಿಕೊಡಿ ಅಂತ ತಿಳ್ಕೊಂಡು ಶರಣರು ಹೇಳಿದ ಬಳಿಕ ಮುಂದೆ ಸ್ನಾನಗಳ ಮಾಡಿಸಿದ್ರಂತ. ಸ್ನಾನ ಮಾಡಿ ಶಿವಪೂಜೆ ಕೋಲಿ ಒಳಗ ಕೂಡಿಸಿದ್ರಂತ. ಕೈ ಒಳಗ ಲಿಂಗವನ್ನ ಇಟ್ಟುಕೊಂಡು ಕೈಯಾಗ ಲಿಂಗ ಹಿಡ್ಕೊಂಡಿದ್ರಂತ. ಪತ್ರಿ ಹರ್ಸಾಕತ್ತಿದ್ರಂತ. ಊದುಬತ್ತಿ ಹಿಂಗ ಬೆಳಗಾಕತ್ತಿದ್ರಂತ. ಬೆಳಗುತ್ತ
ಶರಣರು ಲಿಂಗದೊಳಗಿಟ್ಟಿರ್ತಕ್ಕಂಥ ದೃಷ್ಟಿ. ಇಷ್ಟಲಿಂಗದೊಳಗಿಟ್ಟ ದೃಷ್ಟಿಯೋ ನೆಟ್ಟನಲುಗದೆ ನಿಲ್ಲೆ ಮನವದು ಮುಟ್ಟಲ ಸುಲಿಂಗವನು ಭಾವವೋ ಭಾವಲಿಂಗವನು ತಟ್ಟುತ್ತಿರ ಸರ್ವಾಂಗಲಿಂಗ ವಿಶಿಷ್ಟ ಶರಣಂ ಭಾಮರೆಯೋ ತೃಷ್ಟವ ಮಹಲಿಂಗದಲ್ಲಿ ಬಯಲಾದನ ಶರಣರು ಕೈ ಒಳಗ ಲಿಂಗವನ್ನು ಹಿಡಿದುಕೊಂಡು ಲಿಂಗದೊಳಗನೆ ನೋಡುತ್ತಾನೆ ಅಂಗವೇ ಲಿಂಗ, ಲಿಂಗವೇ ಹಂಗ, ಲಿಂಗಾಂಗದೊಳಗ ಸಾಮರಸ್ಯ ಹೊಂದಿದರು ಅನ್ನುವ ಹಾಗೆ ಲಿಂಗದೊಳಗ ಲೀನವಾಗ್ತಾರೆ. ಶರಣರು ಲಿಂಗದೊಳಗ ಲೀನವಾಗುವ ಸಮಯದೊಳಗ ಒಂದು ಮಾತು ಹೇಳ್ತಾರೆ, ದೊಡ್ಡಪ್ಪ ಗೌಡ್ರಿ ಸದಾವಕಾಲ ಈ ದಾಸೋಹವನ್ನ ನೆರವೇರಿಸಿಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಒಂದು ಮಾತು ಕೇಳಿದ್ರು. ಸದಾವಕಾಲ ದಾಸೋಹವನ್ನು ನೆರವೇರಿಸಿಕೊಂಡು ಹೋಗ್ರಿಪ್ಪ ಅಂತ ತಿಳ್ಕೊಂಡು ಹೇಳುತ್ತಾ ಕೈ ಒಳಗ ಲಿಂಗವನ್ನು ಹಿಡ್ಕೊಂಡು ಅಂತಾರೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಲಿಂಗದೊಳಗ ಇಟ್ಟ ದೃಷ್ಟಿ ಲಿಂಗದೊಳಗನೆ ಲೀನವಾಯಿತು. ಭಕ್ತ ಸ್ವಭಾವಕ್ಕೆ ದುಃಖಿತಗ ಒಳಗಾಗ್ತಾರೆ. ಶರಣರಿಗೆ ಅಲ್ಲಿರ್ತಕ್ಕಂಥ ದೊಡ್ಡಪ್ಪ ಗೌಡ್ರು ಎಲ್ಲರೂ ಅಂತಾರೆ, ಅಗಲಿದೆಯಾ ಶರಣು ಬಸವೇಶ, ಅಗಲಿದೆಯಾ ಶರಣು ಬಸವೇಶ, ದೂರಾದಿಯಾ ಶರಣು ಬಸವೇಶ, ದೂರಾದೆಯ. ಎಲ್ಲರ ಭಕ್ತರ ಕಣ್ಣೊಳಗ ನೀರು ತುಂಬಿಕೊಂಡು ಧಾರಾಕರರೆ ಕೆತ್ತಿತ್ತು. ಶರಣರು ನಮ್ಮಿಂದ ದೂರವಾದರು, ಶರಣರು ನಮ್ಮಿಂದ ದೂರವಾದರಂತೇಳಿ. ಯಾಕಂದ್ರೆ ಅಲ್ಲಿವರೆಗೂ ಕೂಡ ಶರಣರ ಜೊತೆಗಿದ್ದವರು, ಯಾಕಂದ್ರೆ ದೇಹ, ಈ ಸ್ಥೂಲ ದೇಹ, ಸೂಕ್ಷ್ಮ ದೇಹ ಬಿಟ್ಟು ಹೋದ ಬಳಿಕ ಎಲ್ಲರೂ ಕೂಡ ದುಃಖಿತರಾಗ್ತಾರೆ. ಆದ್ರೆ ದೇಹ, ಸೂಕ್ಷ್ಮ ದೇಹ ಎಲ್ಲಾ ಕಡೆ ಇರ್ತದ. ಆದ್ರೆ ನಾವೇನು ಅನ್ಕೊಂತೀವಿ, ಈ ಸ್ಥೂಲ ದೇಹ ಮರೆ ಆಗ್ತೈತಿ, ಒಂದು ದಿನ ಮರೆ ಆಗ್ತದ. ಅದಕ್ಕೆ ಶರಣರು 1668ರಲ್ಲಿ ಹೇಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷದೊಳಗ ಸೋಮವಾರ ಚಿತ್ತಾ ನಕ್ಷತ್ರದಲ್ಲಿ ಜನಿಸಿ ಶಾಲಿವಾನಶಕ್ಕೆ 1744ರಲ್ಲಿ ಚಿತ್ರಬಾನ ಸಂವತ್ಸರ ಪಾಲ್ಗುಣ ಕೃಷ್ಣ ಪಕ್ಷದಲ್ಲಿ ಗುರುವಾರ ಉತ್ತರ ನಕ್ಷತ್ರದಲ್ಲಿ ಲಿಂಗೈಕ್ಯರಾಗ್ತಾರೆ. ಆದರೆ ಶರಣರು ಏನಂತ ತಿಳ್ಕೊಂಡ್ರೆ ನೆನಪಿರಬೇಕು, ಅವರು 200 ವರ್ಷಗಳ ಹಿಂದ ಅವರು ಲಿಂಗೈಕ್ಯರ ಈ ಭೂಮಿ ಒಳಗೆ ಬಂದು ಹೋಗ್ಯಾರ. ಆದ್ರೆ 200 ವರ್ಷಗಳ ಹಿಂದೆ ಈ ಭೂಮಿ ಒಳಗೆ ಬಂದು ಹೋದ್ರು ಕೂಡ ಅವ್ರು ಏನಂತ ತಿಳ್ಕೊಂಡ್ರೆ ಅವರ ಜೀವನ ಹೇಗಿತ್ತು, ಅವರ ದರ್ಶನ ಹೇಗಿತ್ತು ಅಂತ ತಿಳ್ಕೊಂಡು ನಾವೆಲ್ಲರೂ ತಿಳ್ಕೊಂತೀವಿ. ನೆನಪಿರಬೇಕು, ನಾವು ಅವ್ರ ಹೆಸರಿನ ಮೇಲೆ, ಅವ್ರ ಹೆಸರು ಹೇಳಿದ್ರೆ ಸಾಕು, ಯಾರು ಪಟ್ಟಿ ಕೊಳ್ಳಾರ್ದ ಪಟ್ಟಿ ಕೊಡ್ತಾನ, ಅವ್ರ ಹೆಸರು ಹೇಳಿದ್ರೆ ಸಾಕು ಏನೆಲ್ಲ ನಡೀತದ. ಶರಣರ ನೆನಪಿರಲಿ, ನಮ್ಮ ಗ್ರಾಮದೊಳಗ 49 ವರ್ಷಗಳ ಪರ್ಯಂತರ ಈ ಕಾರ್ಯಕ್ರಮ ನಡ್ಕೊಂಡು ಬಂದದ. 49ನೇ ವರ್ಷದ ಇವತ್ತು ಪುರಾಣ ಮಂಗಲಗೊಳ್ಳುತ್ತದೆ, ಪೂಜ್ಯರ ಆಗಮನ ಆಗ್ತದೆ. ಪೂಜ್ಯರ ಸಾನ್ನಿಧ್ಯದೊಳಗೆ ಇವತ್ತು 49ನೇ ವರ್ಷದ ಪುರಾಣ ಮತ್ತು ವಿಶೇಷ ಕಾರ್ಯಕ್ರಮ, ನೂತನ ಶರಣು ಬಸವೇಶ್ವರ ರಥೋತ್ಸವದ ಕಾರ್ಯಕ್ರಮ. ಯಾಕಂತ ತಿಳ್ಕೊಂಡ್ರೆ ಶರಣರು ನಮಗೂ ನಿಮಗೆಲ್ಲರೂ ಕೂಡ ಸೂಕ್ಷ್ಮ ದೇಹದಿಂದ ದೂರ ಆಗಿರಬಹುದು, ಸೂಕ್ಷ್ಮ ದೇಹದಿಂದ ನಮಗೆ ನಿಮಗೆಲ್ಲರೂ ದೂರ ಆಗಿರಬಹುದು. ಆದ್ರೆ ಅವರೆಲ್ಲರೂ ಕೂಡ ನಮ್ಮ ಹತ್ರ ಇದ್ದಾರೆ. ಶರಣರ ದೇಹ ನಮ್ಮ ಹತ್ರ ಅದ. ಹೇಗಿದೆ ಅಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ, ಇದು ಸತ್ತವರ ಕಥೆಯಲ್ಲ, ಇದು ಸತ್ತವರ ಕಥೆಯಲ್ಲ. ಜನನದ ಕುತ್ತದಲ್ಲಿ ಕುದಿದು ಕರ್ಮದ ಹೊತ್ತು ಹೋಗದೆ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿ ಎಲ್ಲ. ಇದು ಸತ್ಯ ಶರಣರು ತಿಳಿಯುವುದು ಪ್ರಭುಲಿಂಗ ಲೀಲೆ ಎನ್ನುವ ಹಾಗೆ ಅಂತ ಒಂದು ಮಹಾತ್ಮರ ಚರಿತ್ರೆ ಇದು ಎನ್ನುವ ಹಾಗೆ ಶರಣರ ಸೂಕ್ಷ್ಮ ದೇಹ, ಈ ಸ್ಥೂಲ ದೇಹ ಮರೆಯಾಗಿರಬಹುದು, ಸೂಕ್ಷ್ಮ ದೇಹದಿಂದ ಅವ್ರು ಮರೆಯಾಗಿಲ್ಲ. ನಮಗೆಲ್ಲ ಬೇಡಿದ್ದನ್ನ ಕೊಡ್ತಾರ ಅಂತ ತಿಳ್ಕೊಂಡು